ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧಿಮಹಿ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ಗೀತೆ ಉದ್ಧವ ಗೀತೆ ಉದ್ಧವನಿಗೆ ಉಪದೇಶ ಮಾಡಿದ ಭಗವದ್ಗೀತೆ, ಅರ್ಜುನನಿಗೆ ಉಪದೇಶ ಮಾಡಿದ ಭಗವದ್ಗೀತೆ ಭಾರತದಲ್ಲಿ ಬಂದರೆ ಉದ್ಧವನಿಗೆ ಉಪದೇಶ ಮಾಡಿದ ಭಗವದ್ಗೀತೆ ಭಾಗವತದಲ್ಲಿ ಬಂದಿದೆ ಅಂತ ಅನ್ನುವ ಮಾತನ್ನು ಈ ಮೊದಲೇ ನಾವು ನೋಡಿದ್ದೇವೆ. ಅದು ಒಂದು ವಿಶೇಷ ಉದ್ದೇಶಕ್ಕೋಸ್ಕರ ಬದರಿಯಲ್ಲಿರತಕ್ಕಂಥ ಋಷಿಗಳಿಗೆ ಈ ಜ್ಞಾನ ಪರಂಪರೆಯನ್ನು ಕೊಡಬೇಕು ಅನ್ನುವುದಕ್ಕೋಸ್ಕರ ಉದ್ಧವನಿಗೆ ಉಪದೇಶ ನೀಡಿ ಕೃಷ್ಣ ಯದುಕುಲ ನಾಶ ಆಗುವ ಮುಂಚೆ ಉದ್ಧವನನ್ನು ಬದರಿ ಕಳಿಸಿ ಬದರಿಯ ಋಷಿಗಳ ಮೂಲಕ ಈ ದೇಶದ ಎಲ್ಲ ಜಿಜ್ಞಾಸುಗಳಿಗೆ ಈ ಜ್ಞಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ಉಪದೇಶ ಮಾಡಿದಂಥ ಭಾಗ. ಹಾಗಾಗಿ ಬಹಳ ಮಹತ್ವ ಇರತಕ್ಕಂಥದ್ದೇ. ಇಡೀ ದೇಶದ ಜನಕ್ಕೆ ಮುಟ್ಟಬೇಕು ಅಂತ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿ ಕಳಿಸಿದಂಥ ಸಂದೇಶ. ಅದರಲ್ಲಿ ನಾವು ಇವಾಗಲೇ ಬಹಳ ಭಾಗ ನೋಡಿದ್ದೇವೆ, ಇನ್ನೊಂದು ಕೆಲವು ಅಧ್ಯಾಯಗಳು ಉಳಿದಿದೆ. 22 ಅಧ್ಯಾಯಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು 22 ಅಧ್ಯಾಯಗಳಲ್ಲೇ ನೋಡಿದ್ದೇವೆ. ಪದಾರ್ಥ ವಿಭಾಗ, ನಾನಾ ಸಂಗತಿಗಳೆಲ್ಲ ಬಂದಿದೆ. ಇನ್ನು ಮುಂದೆ ಒಂದು 23ನೇ ಅಧ್ಯಾಯ ಮನುಷ್ಯನ ಅರ್ಥಮೋಹದ ಬಗೆಗೆ. ಸಾಮಾನ್ಯ ಮನುಷ್ಯರಿಗೆ ಬಹಳ ಮುಖ್ಯವಾದ ಸಂಗತಿ ಎಂದರೆ ಏನು? ಯಾವ ಮನುಷ್ಯನಿಗಾದರೂ ಅವನು ಮಟೀರಿಯಲ್ ವೆಲ್ತ್, ದುಡ್ಡು ಬಹಳ ಮುಖ್ಯ ಅಂತಾನೆ ಮನುಷ್ಯ. ದುಡ್ಡು ಗಳಿಸುವುದಕ್ಕೋಸ್ಕರವೇ ಅವನ ಸಮಸ್ತ ಪ್ರಯತ್ನಗಳನ್ನು ಜೀವನದ ಮೌಲ್ಯವನ್ನು ದುಡ್ಡಿನ ಮೇಲೆ ಅಳೀತಾನೆ. ದೊಡ್ಡವರು ಅಂದರೆ ದುಡ್ಡಿದ್ದವರು ಅಂತ ಅರ್ಥ. ನಮಗೆ ದೊಡ್ಡವರು ಅಂದರೆ ಜ್ಞಾನ ಇದ್ದವರು ಅಂತ ಅರ್ಥವೇ ಇಲ್ಲ, ಹೊರಟೋಯ್ತು. ಡಿಕ್ಷನರಿಲೂ ಅರ್ಥ ಇಲ್ಲ. ಅವರು ದೊಡ್ಡವರಪ್ಪ ಅಂದರೆ ದುಡ್ಡಿದ್ದವರು. ಎಷ್ಟು ದುಡ್ಡಿದ್ದವರೋ, ಎಷ್ಟು ಹೆಚ್ಚು ದುಡ್ಡಿದ್ದವರೋ ಅಷ್ಟು ಹೆಚ್ಚು ದೊಡ್ಡವರು. ಹಾಗೆ ಅಂದರೆ ಈ ದೊಡ್ಡಸ್ತಿಕೆ ಅನ್ನುವ ಮಾನದಂಡ ಏಜಿನಿಂದ ಇಲ್ಲ, ಬಾಂಧವ್ಯದಿಂದ ಇಲ್ಲ, ಜ್ಞಾನದಿಂದ ಇಲ್ಲ, ದುಡ್ಡಿನಿಂದ ಮಾತ್ರ ಮಾನದಂಡ ಅಳೆಯುವಂಥ ಒಂದು ವ್ಯವಸ್ಥೆ. ರಿಲೇಷನ್ ಸಂಬಂಧ ಮಾಡಬೇಕಾಗಿದ್ದರೆ ನಮ್ಮ ಹುಡುಗಿಯನ್ನು ಕೊಡಬೇಕಾ, ಹುಡುಗನಿಗೆ ಎಷ್ಟು ತಿಂಗಳಿಗೆ ಎಷ್ಟು ಸಿಗುತ್ತೆ ಅವನಿಗೆ? ಇಲ್ಲಪ್ಪ ಅವನು ಒಳ್ಳೆ ಶಾಸ್ತ್ರ ಮಾಡ್ತಾ, ಅದನ್ನೇನು ಮಾಡಿದ್ವಿ, ಶಾಸ್ತ್ರ ಹೊಟ್ಟೆ ತುಂಬುತ್ತಾ, ಎಷ್ಟು ಬರುತ್ತೆ ತಿಂಗಳಿಗೆ? ಹೀಗೆ ಆಗೋಯ್ತು. ಪ್ರತಿಯೊಂದು ಸಂಗತಿಯನ್ನು ನಾವು ಇವತ್ತು ಒಂದು ವ್ಯಕ್ತಿಯನ್ನು ಅಳೆಯುವುದು ಸಮಾಜದಲ್ಲಿ ಉಪಯುಕ್ತ ಪ್ರಾಣಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಂಟು ಅಂತ, ತಲೆ ಒಳಗೆ ಏನಿದೆ ಅನ್ನೋದು ಯಾರಿಗೂ ಬೇಕಿಲ್ಲ. ತಲೆ ಒಳಗೆ ಹುಳ ಇರ್ಬೋದು,
ಅದೇನು ಅಡ್ಡಿ ಇಲ್ಲ. ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಇದ್ದರೆ ಅವನು ಹಿ ಈಸ್ ಗ್ರೇಟ್. ಆ ದುಡ್ಡಿನ ಮೋಹದ ದುರಂತವನ್ನು ಚಿತ್ರಿಸುವಂಥ ಒಂದು ಕಥೆ 23ನೇ ಅಧ್ಯಾಯ. ಬಹಳ ವಿಚಿತ್ರವಾದ ಕಥೆ. ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಅಂತೆ. ಕೃಷ್ಣ ಒಂದು ಕಥೆ ಹೇಳ್ತಾನೆ. ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ದುಡ್ಡು ಒಂದೇ ಮೌಲ್ಯ. ಅಂದರೆ ದುಡ್ಡು ಯಾವುದಕ್ಕೋಸ್ಕರ ಅಂದರೆ ದುಡ್ಡು ನಾವು ಧರ್ಮ ಕಾರ್ಯ ಮಾಡುವುದಕ್ಕೆ ಮತ್ತು ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ. ಅದು ಧರ್ಮ ಕಾಮಗಳಿಗೋಸ್ಕರ ಅರ್ಥದ ವಿನಿಯೋಗ ಆಗ್ತಿತ್ತು ಹಿಂದೆ. ನಿಜವಾದ ಅರ್ಥದ ವಿನಿಯೋಗಕ್ಕೆ ಒಂದು ಧರ್ಮ ಮತ್ತು ಧರ್ಮ ವಿರುದ್ಧವಾದ ಕಾಮ, ಇದು ಎರಡಕ್ಕೋಸ್ಕರ ಅರ್ಥ ಇತ್ತು. ಆದರೆ ಇವನು ಧರ್ಮಾಚರಣೆ ಮಾಡಿದವನಲ್ಲ. ಧರ್ಮಾಚರಣೆ ಮಾಡಿದರೆ ಖರ್ಚಾಗತ್ತೆ ದುಡ್ಡು ಅಂತವು. ಧರ್ಮಾಚರಣೆ ಮಾಡ್ತಿರಲಿಲ್ಲ, ಯಾರಿಗೂ ಊಟ ಹಾಕ್ತಿರ್ಲಿಲ್ಲ ಮನೆಯಲ್ಲಿ. ಒಂದು ಹೋಮ ಹವನ ಪುಣ್ಯಕರ್ಮ ಇಲ್ಲ, ದುಡ್ಡು ಖರ್ಚಾಗತ್ತೆ ಅಂತ ಧರ್ಮಾಚರಣೆ ಮಾಡಲಿಲ್ಲ. ತಾನು ತಿನ್ನಲಿಲ್ಲ, ತಿಂದರೆ ಅದು ತನ್ನ ಕಾಮಕ್ಕೋಸ್ಕರ ಬಳಸಿದ್ರು ದುಡ್ಡು ಖರ್ಚಾಗತ್ತೆ ಅಂತ. ಕಾಮವೂ ಇಲ್ಲ, ಧರ್ಮವೂ ಇಲ್ಲ, ಬರೇ ಅರ್ಥ ಒಂದೇ ಪುರುಷಾರ್ಥ ಅಂತ ದುಡ್ಡು ಕಟ್ಟಿಟ್ಟ. ಸ್ಟಿಂಜಿ ಅಂದರೆ ಮಹಾಲೋಭಿಯಾಗಿ ದುಡ್ಡು ಕಟ್ಟಿಟ್ಟ. ಯಾವ ಒಳ್ಳೆ ಕೆಲಸಕ್ಕೂ 10 ಪೈಸೆ ಕೊಡೋರು. ದುಡ್ಡು ಸುಮ್ಮನೆ ಖರ್ಚಾಗಿ ಹೋಗುತ್ತೆ. ದುಡ್ಡು ಖರ್ಚಾಗ್ಬಿಟ್ರೆ ನಾಳೆ ಯಾರು ಮರ್ಯಾದೆ ಕೊಡ್ತಾರೆ, ಈಗ ದುಡ್ಡು ಇರೋದ್ರಿಂದ ಅಂತ ಹೀಗೆ ಲೋಭ ಮಾಡ್ತಾ ಬದುಕಿದ. ತುಂಬ ಲೋಭದಿಂದ ಬದುಕಿದ. ಆ ಲೋಭದಿಂದಾಗಿ ಏನಾಯಿತು ಅಂತಂದರೆ, ಕ್ರಮೇಣ ಈ ಹೆಂಡತಿ ಮಕ್ಕಳು ಎಲ್ಲ ಪ್ರೀತಿ ಮಾಡ್ತಾರಲ್ಲ, ಹೆಂಡತಿ ಗಂಡನನ್ನು ಪ್ರೀತಿ ಮಾಡ್ತಾಳೆ, ಮಕ್ಕಳು ಅಪ್ಪ ಅಂತ ಪ್ರೀತಿ ಮಾಡ್ತಾರೆ. ಯಾಕೆ ಅಂದರೆ ಕೇಳಿದಷ್ಟು ದುಡ್ಡು ಕೊಡ್ತಾನೆ ಅಂತ. ಇವರಿಗೆ ಸೀರೆ ತಂದು ಕೊಡೋದು ಕಮ್ಮಿ ಆದ ಕೂಡಲೇ ಹೆಂಡತಿ ಗಂಡನ ಮೇಲೆ ಸಿಟ್ಟು. ಅಪ್ಪ ಕೇಳಿದಷ್ಟು ದುಡ್ಡು ಕೊಡದೆ ಇದ್ಮೇಲೆ ಮಕ್ಕಳಿಗೆ ಅಪ್ಪನ ಮೇಲೆ ಸಿಟ್ಟು. ಅಪ್ಪ ಉಪಯೋಗ ಇಲ್ಲ ಅಂತ ಶುರು ಮಾಡ್ತಾನೆ. ಇವನಿಗೆ ಆ ಬರೀ ಮಕ್ಕಳಿಗೆ ಒಂದು ಕಾಸು ಕೊಟ್ಟವಲ್ಲ, ಹೆಂಡತಿಗೆ ಒಂದು ಸೀರೆ ತಂದು ಕೊಟ್ಟವಲ್ಲ, ಹೆಂಡತಿಯೂ ಹೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಎಲ್ಲ ಪತಿಭಕ್ತಿ ಪಾತಿವೃತ್ಯ ಎಲ್ಲ ದುಡ್ಡಿನ ಮಾನದಂಡದಲ್ಲಿ ನಿಂತು ಬಿಟ್ಟಿದೆ ನೋಡಿ. ಅದೇ ಹೆಂಡತಿಯೂ ಹೇಟ್ ಮಾಡಿದ್ರು, ಮಕ್ಕಳು ಹೇಟ್ ಮಾಡಿದರು. ಏನು ಒಂದು 10 ಪೈಸೆ ಕೊಡೋಲ್ಲ ಈ ಅಪ್ಪ, ಖರ್ಚು ಬೇಕು ಅಂದರೆ ಅಂತ ಅಪ್ಪನನ್ನು ಮಕ್ಕಳು ಹೇಟ್ ಮಾಡಿದವು. ಗಂಡನನ್ನು ಹೆಂಡತಿ ಹೇಟ್ ಮಾಡಿದ್ಲು. ಇವನು ಏನಾಯಿತು, ಕ್ರಮೇಣ ವಯಸ್ಸಾಗ್ತಾ ಇವನು ಇನ್ಕಮ್ ಕಮ್ಮಿ ಆಗಲಿಕ್ಕೆ ಶುರುವಾಯಿತು. ಆಮೇಲೆ ಮನೆಯಲ್ಲಿ ಅನಿವಾರ್ಯವಾಗಿ ಖರ್ಚು ಮಾಡಬೇಕಾಯಿತು. ನಾವು ಖರ್ಚು ಮಾಡಲಿಕ್ಕೆ ಆಸೆ ಮಾಡಿದರೆ ದೇವರು ಬೇರೆ ರೀತಿಯಿಂದ ಖರ್ಚು ಮಾಡ್ತಾನೆ. ಯಾರಿಗಾದರೂ ಒಂದು ಕಾಯಿಲೆ ಗೀಲೆ ಬರೋದು, ಕಡೆ ಆಸ್ಪತ್ರೆ ಬಿಲ್ಲು, ಹೀಗೇನಾದ್ರು ಆಗಿ ಖರ್ಚು ಮಾಡಿಸಿಬಿಡ್ತಾನೆ, ಉಳಿದು ಬಿಡೋಲ್ಲ. ನೀವು ಏನೇನೋ ರೋಗ ರುಜಿನಗಳು, ಅದಕ್ಕೊಂದಿಷ್ಟು ಖರ್ಚು, ರಾಜ್ಯ ಒಂದಿಷ್ಟು ಏನೋ ಇವನ ಮೇಲೆ ಪನಿಷ್ಮೆಂಟು, ಒಂದಿಷ್ಟು ಕಳ್ಳರು, ಹೀಗಾಗಿ ಕೊನೆಗೆ ಇವನು ಮುದುಕ ಆಗುವಾಗ ಏನೂ ಇಲ್ಲ, ಯಾರೂ ಇಲ್ಲ, ದುಡ್ಡು ಇಲ್ಲ, ಇವನನ್ನು ಪ್ರೀತಿಸುವ ಮಂದಿ ಇಲ್ಲ. ಯಾರು ದುಡ್ಡನ್ನು ಮಾತ್ರ ಪ್ರೀತಿಸ್ತಾರೋ ಅವರನ್ನು ಮನುಷ್ಯರು ಪ್ರೀತಿಸುವುದಿಲ್ಲ. ಹಾಗಾಗಿ ಇವನು ಹೆಂಡತಿ ಮಕ್ಕಳನ್ನು ಕೂಡ ಸಸಾರ ಮಾಡಿ ದುಡ್ಡು ಕೂಡಿಟ್ಟ. ಇವನು ಮುದುಕ ಆಗುವಾಗ ಹೆಂಡತಿ ಮಕ್ಕಳು ಕೈಬಿಟ್ರು, ದುಡ್ಡಂತೂ ಖಾಲಿ ಆಯಿತು. ಮುದುಕ ಆಗುವಾಗ ಏನೂ ಇಲ್ಲ. ಅವನು ಹೇಳ್ತಾನೆ, ಆವಾಗ ಯೋಚನೆ ಮಾಡ್ತಾನೆ, ಒಳ್ಳೇದು, ನಾನು ದುಡ್ಡಿಗೋಸ್ಕರ ಇಷ್ಟು ದಿವಸ ದುಡ್ಡು ಅಂತ ಬಡ್ಕೊಂಡೆ. ನ ಧರ್ಮಾಯ ನ ಕಾಮಾಯ ಯದರ್ಥಾಯ ಸ ಈದೃಶಃ. ದುಡ್ಡಿಗೋಸ್ಕರ ಕಷ್ಟಪಟ್ಟರೆ ಅದು ಧರ್ಮಕ್ಕೋಸ್ಕರ ಉಪಯೋಗಿಸಲಿಲ್ಲ, ಒಳ್ಳೆ ಕೆಲಸ ಮಾಡಲಿಲ್ಲ ದುಡ್ಡಿನಿಂದ. ನ ಕಾಮಾಯ, ನಾನು ಸುಖ ಪಡಲಿಲ್ಲ, ದುಡ್ಡು ಖರ್ಚು ಮಾಡಿ ನಾನೇ ಆದರೂ ಉಂಡು ತಿಂದು ಸುಖವಾಗಿ, ಅದೂ ಇಲ್ಲ. ನಾನು ಸುಖ ಪಡಲಿಲ್ಲ, ಇನ್ನೊಬ್ಬರಿಗೆ ಕೊಡಲಿಲ್ಲ. ಯೋ ನ ದದಾತಿ ನ ಭುಂಕ್ತೆ ತತ್ಸ್ಯ ತೃತೀಯ ಗತಿರ್ಭವತಿ ದಾನಂ ಭೋಗೋ ನಾಶಃ. ಹಾಗಾಗಿ ಯಾರ್ಯಾರೋ ತಿಂದರು, ಸರ್ಕಾರದವರು ದೋಚಿದರು, ಕಳ್ಳಕಾಕರು ದೋಚಿದರು, ನನ್ನ ಕೈಲಿದ್ದ ದುಡ್ಡೆಲ್ಲ ಹೋಯಿತು. ಇರುವಾಗ ನಾನು ತಿನ್ಬೋದಿತ್ತು, ನಾನಾದರೂ ಸುಖ ಪಡ್ಬೋದಿತ್ತು. ಇಲ್ಲ 4 ಜನ ಬಡವರಿಗೆ ಕೊಟ್ಟು ಅವ್ರು ತಿನ್ನೋದನ್ನು ನೋಡಿ ಸಂತೋಷ ಪಡೋದು, ಅದೂ ಮಾಡಿಲ್ಲ ಇದು ಮಾಡಿಲ್ಲ. ಅವ್ರು ಹೇಳ್ತಾರೆ, ನ ಧರ್ಮಾಯ ನ ಕಾಮಾಯ, ಒಳ್ಳೆ ಕೆಲಸ ಮಾಡಿಲ್ಲ, ನಾನು ಸುಖ ಪಡಲಿಲ್ಲ. ಅರ್ಥಾಯಾಸ, ದುಡ್ಡಿಗೋಸ್ಕರ ಒದ್ದಾಡಿದೆ, ದುಡ್ಡು ಒಟ್ಟು ಮಾಡೋದು ಹೇಗೆ, ಅದೇ ತಲೆಬಿಸಿ ಒದ್ದಾಡಿದ್ದೇ ಬಂತು ಜೀವನದಲ್ಲಿ, ಸುಖ ಪಡಲಿಲ್ಲ. ಶ್ರೀಮಂತಿಕೆಯನ್ನು ಬಳಸಿ ಸುಖ ಪಡಲಿಲ್ಲ, ಇನ್ನಷ್ಟು ಶ್ರೀಮಂತ ಆಗಬೇಕು ಅಂತ ಒದ್ದಾಡಿದೆ, ಬರೇ ಆಯಾಸ. ಯದರ್ಥಾಯಾಸ ಈದೃಶಃ. ಎಂಥ ಕೆಲಸ ಅಂತ ಹೇಳ್ತಾನೆ. ಪ್ರಾಯೇಣ ಅರ್ಥ ಕದರ್ಯಾಣ ನ ಸುಖಾಯ ಕದಾಚನ. ಯಾವತ್ತೂ ಈ ಸ್ಟಿಂಜಿಯಾಗಿರುತ್ತೆ, ದುಡ್ಡಿಗೋಸ್ಕರ ಆಸೆ ಪಡುವ ಪಿಟ್ಟಾಸಿಗಳಿಗೆ ಯಾವತ್ತೂ ದುಡ್ಡು ಸುಖ ಕೊಟ್ಟದ್ದಿಲ್ಲ. ನನ್ನಂಥವರು ದುಡ್ಡು ಒಟ್ಟು ಮಾಡಿ ಇಡೋದು, ಕಷ್ಟಪಡೋದು, ಯಾರೋ ಅದ್ರ ಸುಖ ಪಡೋದು. ಆಮೇಲೆ
ಯಾರೋ ಒಬ್ಬರಿಗೆ ಕೂತು ತಿಂತಾರೆ, ಯಾರೋ ಮಕ್ಕಳು ಮೊಮ್ಮಕ್ಕಳು ಯಾರೋ ಒಬ್ಬರು ಕೂತು ಸುಖ ಪಡ್ತಾರೆ. ಇವನಿಗೆ ಸಾಯೋ ತನಕ ದುಡ್ಡು ಕೂಡಿಡೋದು ಕಷ್ಟಪಡೋದು, ದುಡ್ಡು ಕೂಡಿಡೋದು ಕಷ್ಟಪಡೋದು, ದುಡ್ಡು ಸಂಗ್ರಹ ಮಾಡುವುದಕ್ಕೋಸ್ಕರ ಒದ್ದಾಡುವುದನ್ನೇ ಸುಖ ಅಂತ ಭ್ರಮಿಸಿ ಬದುಕಿದೆ. ನಾನು ಜೀವನದಲ್ಲಿ ಸುಖ ಪಡಲಿಲ್ಲ. ಹೇಳ್ತಾನೆ, ಪ್ರಾಯೇಣ ಅರ್ಥ ಕದರ್ಯಾಣಾಂ ನ ಸುಖಾಯ ಕದಾಚನ. ಯಾವತ್ತೂ ಕೂಡ ನನ್ನಂಥ ಪಿಟ್ಟಾಸಿಗಳಿಗೆ ಸುಖ ಕೊಟ್ಟದ್ದು ಇಲ್ಲ ದುಡ್ಡು. ಅದು ದಾಖಲೆ ಇಲ್ಲ. ನನಗೆ ಮಾತ್ರ ಏನು, ಯಾರೂ ದುಡ್ಡು ಒಳಗೆ ಕೂಡಿಟ್ಟವರು ಸುಖ ಪಡಲಿಲ್ಲ. ಅದರಿಂದ ನಾನು ಪಾಠ ಆಗಲಿಲ್ಲ. ನಾನು ದುಡ್ಡು 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 ಅಂತ ಕೂಡಿಟ್ಟೆ, ಸುಖ ಪಡಲಿಲ್ಲ, ಕಳ್ಕೊಂಡೆ. ಇದು ಭೀಕರ ಅಂತ ಹೇಳ. ಯಾಕೆಂದ್ರೆ ಇಹಕ್ಕೂ ಇಲ್ಲ ಬರಕ್ಕೂ ಇಲ್ಲ. ಮೃತಸ್ಯ ನರಕ ಮಾಡಿದ್ದೆ, ಅದರಿಂದ ಏನು ಮಾಡಿದೆ? ಏನು ಒಳ್ಳೆ ಕೆಲಸ ಮಾಡಲಿಲ್ಲ. ಪುಣ್ಯ ಕಾರ್ಯಕ್ಕೆ ಒಂದು 10 ಪೈಸೆ ಡೊನೇಷನ್ ಕೊಡಲಿಲ್ಲ, ನಾನು ತಿನ್ನಲಿಲ್ಲ. ಆದ್ರಿಂದ ಆತ್ಮೋಪಘಾತಾಯ, ನಾನು ನನ್ನ ಕಾಲ ಬುಡಕ್ಕೆ ಕಲ್ಲು ಹಾಕೊಂಡೆ. ಸತ್ತ ಮೇಲೆ ಏನೋ ಸದ್ಗತಿ ಆಗುತ್ತಲ್ಲ ಅಂದ್ರೆ ಈ ದುಡ್ಡು ಸದ್ಗತಿ ಕಳಿಸುತ್ತಾ? ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗವೇ ಮಾಡಲಿಲ್ಲ. ಮೃತಸ್ಯ ನರಕಾಯ ಚಾತ್, ದುಡ್ಡು ಕೂಡಿಟ್ಟು ಸತ್ತ ಮೇಲೆ ನರಕಕ್ಕೆ ಹೋಗೋ ಹಾಗಾಯಿತು. ಇದ್ದಾಗ ನರಕದ ಬಾಳು, ನರಕದಲ್ಲಿ ಬದುಕುವಂತೆ ಬದುಕಿದೆ. ಪಿಟ್ಟಾಸಿಯಾಗಿ ಶ್ರಮ ತಿನ್ನಲಿಲ್ಲ, ಸರಿಯಾಗಿ ಓದಿಲಿಲ್ಲ, ಚೆನ್ನಾಗಿ ಮಲಗಲಿಲ್ಲ. ಬದುಕುವಾಗ ನರಕದ ಬಾಳು ನಾನೇ ಒಪ್ಪಿಕೊಂಡೆ ದುಡ್ಡಿನ ಲೋಭದಿಂದ. ಸತ್ತ ಮೇಲೆ ನರಕದ ಬಾಗಿಲು ತೆರೆಕೊಂಡಿತು. ಹಾಗಾಗಿ ಇಹಕ್ಕೂ ಉಪಯೋಗ ಇಲ್ಲ, ಪರಕ್ಕೂ ಉಪಯೋಗ ಇಲ್ಲ. ಅಂತಹ ದುಡ್ಡಿನ ಬಗ್ಗೆ ಇಷ್ಟು ಲೋಭ, ಇಷ್ಟು ಸ್ಟಿಂಜಿಯಾಗಿ ಬದುಕಿದನಲ್ಲ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪಟ್ಟು ಅವನು ಯೋಚನೆ ಮಾಡ್ತಾ, ನೋಡಿ, ದುಡ್ಡಿನ ದೋಷಗಳನ್ನು ಒಂದು ಮನುಷ್ಯ ಯಾವಾಗಲೂ ನಮ್ಮಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೇವಲ್ಲ, ಅವನು ದುಡ್ಡಿನ ಆಸೆಯ ತುತ್ತ ತುದಿಗೆ ಹೋದ ಮೇಲೆಯೇ ನಿರಾಸೆ ಬಂದಾಗ ಪರ್ಫೆಕ್ಟ್ ಆಗಿ ನಿರಾಸೆ ಬರೋದು. ಅಲ್ಲಿ ತನಕ ಬರುವುದಿಲ್ಲ. ಯಾಕಂದ್ರೆ ನಮಗೆ ಇನ್ನೊಬ್ಬರ ಹತ್ರ ದುಡ್ಡನ್ನು ನೋಡಿ ನೀನು ವೈರಾಗ್ಯ ತಾಳ್ದು ಯಾರು ತಾಳ್ತಾರ್ರಿ? ಅಯ್ಯೋ, ಅವರ ಹತ್ರ ದುಡ್ಡಿರೋದು, ನನ್ನ ಹತ್ರ ದುಡ್ಡೇ ಎಲ್ಲ ವೈರಾಗ್ಯ ಇದ್ದದ್ದು, ಅದು ನನಗೆ ಕೊಡಿ ಅಂತ ಹೇಳ್ತಾನೆ ಅವ. ವೈರಾಗ್ಯ ಬರಬೇಕು ಅಂದರೆ ಇವನು ದುಡ್ಡನ್ನು ತಾನು ಅನುಭವಿಸಿ ಅದರ ದೋಷಗಳನ್ನು ತಾನು ಎಕ್ಸ್ಪೀರಿಯನ್ಸ್ ಮಾಡದೆ ಇನ್ನೊಬ್ಬರ ಕೈಯಲ್ಲಿರುವ ದುಡ್ಡನ್ನು ನೋಡಿ ಅರ್ಥಂ ಅನರ್ಥಂ ಭಾವಯ ನಿತ್ಯಂ, ನೀನು ದುಡ್ಡು ಅಂದರೆ ಅನರ್ಥ ಅಂತ ಕೂತ್ಕೊಂಡ್ರೆ ಸ್ವಾಮಿ ಮೊದಲು ಕೊಡ್ರಿ, ಅದು ಅರ್ಥವ ಅನರ್ಥ ನಾನೇ ನೋಡ್ತೀನಿ, ಲೆಟ್ ಮಿ ಎಕ್ಸ್ಪೀರಿಯನ್ಸ್ ಇಟ್ ಅಂತಾನೆ. ಅದರಿಂದ ಇನ್ನೊಬ್ಬರ ಸಂಪತ್ತನ್ನು ನೋಡಿ ಮತ್ತೊಬ್ಬನಿಗೆ ವೈರಾಗ್ಯ ಬರುವುದಿಲ್ಲ. ಅವನು ಹೇಳ್ತಾನೆ, ದೇವರು ಒಳ್ಳೇದು ಮಾಡಿದ, ನನಗೆ ದುಡ್ಡಿನ ಬಗ್ಗೆ ದ್ವೇಷ ಬರಬೇಕಾಗಿದ್ದರೆ ನಾನು ಈ ಸ್ಥಿತಿಗೆ ಬಂದರೇನೆ ಬರುವುದು ಸಾಧ್ಯ. ನಾನು ಮೊದಲು ಪಿಟ್ಟಾಸಿಯಾಗಿ ದುಡ್ಡು 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 ಅಂತ ಹೇಳಿದ್ರಿಂದ ಈಗ ದುಡ್ಡಿನ ದೋಷ ನನಗೆ ಢಾಳಾಗಿ ಕಣ್ಣಿಗೆ ಮುಂದೆ ಹೊಡಿತಾ ಇದೆ. ಈಗ ಯಾರಾದರೂ 5 ಪೈಸೆ ಕೊಟ್ಟರು ತಗೊಳ್ಳೋ ಅಂತ ಅನಿಸುವುದಿಲ್ಲ. ಯಾಕೆಂದರೆ ನಾನು ದುಡ್ಡು ಎಷ್ಟು ಅಸಹ್ಯ ಅನ್ನೋದನ್ನು ಅನುಭವಿಸಿದವ. ದೇವರು ಒಳ್ಳೆಯದೇ ಮಾಡಿದ ನನಗೆ. ನಾನು ಲೋಭಿಯಾಗಿದ್ದದ್ರಿಂದಲೇ ಒಂದು ದೃಷ್ಟಿಯಿಂದ ನನ್ನ ಕಣ್ತರಿಸಿದ ದೇವರು. ದುಡ್ಡಿನ ದೋಷಗಳು ನನ್ನ ಕಣ್ಮುಂದೆ ಕಾಣ್ತಾ ಇವೆ. ಏನು? ಏತೇ ತ್ರಯೋದಶ ಅನರ್ಥಾಹ ಲೋಕೇಶಿ ಅರ್ಥಕೃತಾಹ ನೃಣಂ. ದುಡ್ಡಿನಿಂದ 13 ಥರದ ಅಪಾಯಗಳಿದೆ. ಇದೊಂದು ಅವನು ದುಡ್ಡು ಕೂಡಿಟ್ಟದ್ರಿಂದ ಗೊತ್ತಾದ್ದವನಿಗೆ. ಈಗ ನಮಗೆ ವಿಷಯ ಎಲ್ಲ ಗೊತ್ತೇ ಇಲ್ಲ, ಅವನು ಹೇಳಿದ ಮೇಲೆ ಗೊತ್ತಾಗೋದು. ದುಡ್ಡಿನಿಂದ 13 ದೋಷಗಳಿವೆ ಅಂತಾನೆ. 13 ದೋಷಗಳು ಏನು? ಸ್ಥೈನ್ಯಂ, ಹಿಂಸಾ, ಅನೃತಂ, ದಂಭ, ಕಾಮ, ಕ್ರೋಧ, ಸ್ಮಯ, ಮದ, ಭೇದ, ವೈರಂ, ಅವಿಶ್ವಾಸ, ಸಂಸ್ಪರ್ಧ, ವ್ಯಸನಾನಿಚ. ಏತೇ ತ್ರಯೋದಶಾನರ್ಥಾ. ದುಡ್ಡಿನಿಂದ ಬರುವ 13 ಅಪಾಯಗಳು. ಮೊದಲು ಹೇಳ್ತಾನೆ ವೈರಂ, ಸ್ಥೇಯಂ. ದುಡ್ಡು ಮೊದಲು ಟೆಂಪ್ಟ್ ಮಾಡೋದು ಅವನ ಕಿಸೆ. ನನ್ನ ಕಿಸೆಗೆ ಬರಬೇಕು, ನಿಮ್ಮ ಕಿಸೆಯಲ್ಲೇ ನನ್ನ ಕಿಸೆಗೆ ಬರದೇ ಇದ್ದರೆ ಅಪಹಾರ. ಇನ್ನೊಬ್ಬರ ಸೊತ್ತನ್ನು ಅಪಹರಿಸುವಂಥ ಬುದ್ಧಿ ಬರುವುದು ದುಡ್ಡಿನ ಆಸೆ ಇದ್ದಾಗ. ಇಲ್ಲದ್ರೆ ಇನ್ನೊಬ್ಬರ ಸೊತ್ತು ಯಾಕೆ ಮುಟ್ಟಿ ಹೋಗ್ತೇವೆ? ಅದು ಎಲ್ಲಿ ತನಕ ಟೆಂಪ್ಟೇಷನ್ ಆಗಿಬಿಡುತ್ತೆ ಅಂದರೆ, ಅದೆಲ್ಲ ಯಾರು ಕಳ್ಳಕ್ಕಾಕರ ಮಾಡ್ಯಾರ, ಎಲ್ಲ ಶ್ರೀಮಂತ. ಮನುಷ್ಯನ ದೌರ್ಬಲ್ಯಕ್ಕೆ ಮಿತಿಯೇ ಇಲ್ಲ. ನನಗೆ ಗೊತ್ತಿದ್ದ ಒಬ್ಬರು ದೊಡ್ಡ ಪ್ರೊಫೆಸರ್ ಇದ್ದರು. ಅವರು ದೊಡ್ಡ ವಿದ್ವಾಂಸ, ದೊಡ್ಡ ಪ್ರೊಫೆಸರು. ಶೇಕ್ಸ್ಪಿಯರ್ ನಾಟಕ ಅವರು ಪಾಠ ಮಾಡಿದರೆ ಕೂತು ಕೇಳಲಿಕ್ಕೆ ಬೇರೆ ಶಾಲೆ ಮಕ್ಕಳು ಬಂದು ಕೇಳ್ತಿದ್ವು. ಅಂಥ ಒಳ್ಳೆ ವಿದ್ವಾಂಸ. ಅವ್ರಿಗೆ ಒಂದು ಅಭ್ಯಾಸ ಏನು ಅಂದರೆ, ನೀವು ಮನೆಗೆ ಕರ್ಕೊಂಬಂದರೆ ನಿಮ್ಮ ಮನೆಯಲ್ಲಿ ಬಂದು ಒಂದು ದೊಡ್ಡ ವಿದ್ವಾಂಸ, ಶೇಕ್ಸ್ಪಿಯರ್ ಎನ್ನೆಲ್ಲ ಎಕ್ಸ್ಪರ್ಟು ಅಂತ ನೀವೇನಾದರೂ ಬೆಳ್ಳಿ ಪ್ಲೇಟ್ನಲ್ಲಿ, ಬೆಳ್ಳಿ ಚಮಚ ಬೇಡ, ಸ್ಟೀಲ್ನದ್ದಾದರೂ ಆಗ್ಬೋದು. ಅವ್ರಿಗೆ ಹಾಗೆ ಹೋಗಿ ಗೊತ್ತಿಲ್ಲ, ಸ್ಟೀಲ್ನ ಚಮಚ ಕಿಸೆ ಹಾಕೊಂಡು ಹೋಗ್ಬೇಕು. ಹಾಗೆ ಹೋದರೆ ನಿದ್ದೆ ಬರೋಲ್ಲ. ನಿಮ್ಮ ತಿಂಡಿ ಕೊಟ್ಟರೆ ಹೋಗುವಾಗ ಆ ಪ್ಲೇಟ್ ಮಾತಾಡಿ ಚಮಚ ಕಿಸೆಯಲ್ಲಿ. ಏನು ಚಟ, ಎಲ್ಲಿ ಹೋದರೂ ಇಷ್ಟು ಮಾಡ್ತಿದ್ರು ಅವರು. ಆಗ ದೊಡ್ಡ ವಿದ್ವಾಂಸರು. ಏನು ಮಾಡಬೇಕು?
ಅದು ಒಂದು ಟೆಂಪ್ಟೇಷನು. ಇದನ್ನೇ ಇನ್ನೊಬ್ಬರ ಸೊತ್ತನ್ನು ನೋಡಿದಾಗ ಒಂದು ಟೆಂಪ್ಟೇಷನ್ ಆಗೋದು. ಅದು ಹಾಗೆ ಒಂದು ಸಾಮಾನು ಸಿಕ್ಕಿತು, ಒಂದು ಅನಾಯಾಸ ಸಿಕ್ಕಿತು ಅಂದಾಗ ಯಾರು ಯಾಕೆ ರಸ್ತೆಯಲ್ಲಿ ಹೋಗುವಾಗ ಒಂದು ₹100 ನೋಟ್ ಬಿದ್ದಿದೆ ಅಂತ ಇಟ್ಟುಕೊಳ್ಳಿ. ನೀವು ಮೊದಲು ಆಚೆ ಈಚೆ ನೋಡ್ತೇವೆ ನಾವು, ಯಾರಿಲ್ಲ ಬೇಗ ತೆಗಿ. ಈಗ ಆಚೆ ಈಚೆ ನೋಡಿದ ಯಾಕೆಂದರೆ ಅವ್ರು ಯಾರು ನೋಡಿದ್ರೆ ಅವ್ರಿಗೆ ₹50 ಕೊಡಬೇಕಲ್ಲ, ಶೇರ್ ಕೊಡಬೇಕಾಗತ್ತೆ. ನನಗೆ ಅದೇ ಇದೇನು ಇದು ಇನ್ನೊಬ್ಬರ ದುಡ್ಡನ್ನು ಕಬಳಿಸುವ ಪ್ರವೃತ್ತಿ. ಸ್ಥೇಯ ಅಂದರೆ ಮೊದಲು ಬರುವುದು ದುಡ್ಡಿನಿಂದ ಬರತಕ್ಕಂಥ ಸಮಾಜದಲ್ಲಿ ಬೆಳೆಯುವ ಒಂದು ದೊಡ್ಡ ಅಪಾಯ, ಅನರ್ಥ ಅಂದರೆ ಕದಿಯುವ ಮನೋವೃತ್ತಿ. ಏನಾದರೂ ಮಾಡಿ ನ್ಯಾಯ ಮಾರ್ಗದಿಂದ ಸಿಗಲಿಲ್ಲ ಅಂದರೆ ಕದಿಯೋದು. ಇವಾಗ ಇದು ಕದಿಯುವುದಕ್ಕೆ ನಾನಾ ವಿಧಾನಗಳುಂಟು. ಏನು ಅಂದರೆ ಮನೆಗೆ ಅನ್ನ ಹಾಕಬೇಕಾಗಿಲ್ಲ, ಮತ್ತು ಈ ಆಫೀಸ್ನಲ್ಲಿ ಕೂತಿರ್ತಾರೆ, ಮೇಜಿನ ಅಡಿಯಲ್ಲಿ ಕವರ್ ಕೊಡ್ತಿರಲ್ಲ, ಅದು ಕದಿಯೋದೆ. ಅವರು ಆಚೆ ಬದಿಯಲ್ಲಿ ಕೂತ್ಕೊಂಡು ಕದಿಯೋದು. ಎದುರಿನಲ್ಲಿ ತೋರಿಸ್ಬೇಡಿ, ಕದಿಯೋದು ಹೀಗೆ ಅಡಿಯಲ್ಲಿ ತಗೋಬೇಕು, ಅದೊಂದು ಕದಿಯೋದೆ. ಆಮೇಲೆ ಕೆಲವರು ನಾನಾ ವಿಧವಾದ, ನಾವು ಗಣೇಶೋತ್ಸವ ಮಾಡ್ತೇವೆ, ಕೊಡಿ ಅಂತ ರಶೀದಿ ಪುಸ್ತಕ ಹಿಡ್ಕೊಂಡು ಬರ್ತಾರೆ, ಅದು ದೋಚುವುದೇ ನಿಮ್ಮ ಮನೆಯದ್ದು. ಅವರು ಗಣೇಶೋತ್ಸವ ಮಾಡಿದರೆ ನಿಮಗೇನು ಲಾಭ, ಲೋಕಕ್ಕೇನು ಲಾಭ? ಏನು ಅವ್ರು ಕಾಸು ಮಾಡೋದಕ್ಕೋಸ್ಕರ ಗಣೇಶೋತ್ಸವ ಮಾಡೋದು. ಅದು ಗಣೇಶೋತ್ಸವಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ ಒಂದೊಂದು ಹಳ್ಳಿಯಲ್ಲಿ, ಗೊತ್ತಾ? ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ? ಆ ಹಳ್ಳಿಯ ಹುಡುಗರು ಕುಡಿಯಲಿಕ್ಕೆ ಉಪಯೋಗ ಆಗುತ್ತೆ ಬಹುವಂಶ ಅದರಲ್ಲಿ ಕೊನೆ ದಿವಸ. ಇದು ಒಂಥರದ ಕಳವೆ. ಹೀಗೆ ಏನೇನೋ ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ದೋಚುವುದು ಉಂಟಲ್ಲ, ಅದೆಲ್ಲವೂ ಕಳವೆನ ಪ್ರಭೇದಗಳು. ಒಳ್ಳೆಯ ಕೆಲಸಕ್ಕೋಸ್ಕರ ಮಾಡುವುದಲ್ಲ, ಅದನ್ನು ಬಿಡಿ, ಅದು ಕಳವಲ್ಲ. ಒಳ್ಳೆಯ ಕೆಲಸಕ್ಕೋಸ್ಕರ ನಿಮ್ಮ ಹತ್ರ ಈಗ ನೀವು ಯಾರೋ ಒಬ್ರು ಕೇಳಿದರೆ ನಾವೊಂದು ಇಂಥದ್ದು ಮಾಡ್ತೇವೆ, ನಿಮ್ಮ ಅಪೇಕ್ಷಿತ ಅವ್ರು ಕೊಡ್ರಿ ಅಂತ ಕೇಳ್ಬೋದು, ಅದು ಬೇರೆ. ಇದಾಗಲ್ಲ. ರಸ್ತೆಯಲ್ಲಿ ಅಡ್ಡ ನಿಂತು ಕಾರ್ನನ್ನು ಗಣೇಶೋತ್ಸವ ಕೊಡ್ರಿ, ಇದು ನಿಮ್ಮ ಕಾರು ಪುಡಿ ಮಾಡ್ತೇವೆ, ಇದು ದರೋಡೆ ಇದು. ಆಮೇಲೆ ಆ ದುಡ್ಡು ಯಾವುದೇ ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಆಗೋದಿಲ್ಲ. ಹೀಗೆ ಮೊದಲು ಮನುಷ್ಯನಿಗೆ ದುಡ್ಡು, ಇನ್ನೊಬ್ಬರ ಹತ್ರ ಇದ್ದ ದುಡ್ಡನ್ನು ನಾನು ನನ್ನ ಸ್ವಾಧೀನ ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥ, ಅದನ್ನು ಹೇಗಾದರೂ ಮಾಡಿ ಅಪಹಾರ ಮಾಡಬೇಕು. ದುಡ್ಡಿನಿಂದ ಬರತಕ್ಕಂಥ ಮೊದಲನೆಯ ಮಹಾ ಸದ್ಗುಣ ಅಪಹಾರ. ಆಮೇಲೆ ಎರಡನೇದ್ದು, ಕದಿಯುವುದಕ್ಕೆ ಆಗಲಿಲ್ಲ, ಒಳ್ಳೆಯ ವಿಧಾನದಿಂದ ಸಿಗಲಿಲ್ಲ, ಅವಾಗ ಏನು ಮಾಡೋದು? ಹಿಂಸಾ. ದುಡ್ಡಿನಿಂದ ಬರೋದೇನು ಅಂದರೆ ನನಗೆ ಆಗದೇ ಇದ್ದವನ ಸೊಂಟ ಮುರಿಸಿಬಿಡಬೇಕು. ಇದೆಲ್ಲ ನನ್ನ ಹತ್ರ ಅಧಿಕಾರ ದುಡ್ಡು ಬಂದಾಗ, ನನಗೆ ಇನ್ನೊಬ್ಬರು ಶ್ರೀಮಂತರು ಇರ್ತಾರೆ ನಮ್ಮ ಊರಿನಲ್ಲಿ, ಅವರು ಎಲೆಕ್ಷನ್ ನಿಂತರೆ ನಾನು ಇನ್ನಾಗೋದಿಲ್ಲ, ಅವರು ಸೊಂಟ ಮುರಿಸಿಬಿಡಬೇಕು. ಇದು ಎರಡನೇ ದುಡ್ಡಿನಿಂದ ಬರತಕ್ಕಂಥದ್ದು ಈ ಹಿಂಸೆ, ವೈಲೆನ್ಸ್. ಮೊದಲು ಸ್ಟೀಲಿಂಗ್, ನಂಬರ್ 2 ವೈಲೆನ್ಸ್. ಇದು ದುಡ್ಡಿನ ಮದದಿಂದಲೇ ಬರುವಂಥದ್ದು ಹಿಂಸಾ. ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಅವರು ಸೊಂಟ ಮುಡಿಸ್ಬಿಡೋದು, ಅವರು ಕೂನಿ ಮಾಡಿಸ್ಬಿಡೋದು, ಅವರು ಕೊಲೆ ಮಾಡಿ ಅವರಂಥ ದೊಡ್ಡ ವ್ಯಕ್ತಿ ಈ ದೇಶದಲ್ಲಿ ಇನ್ನೊಬ್ಬರು ಇರಲಿಲ್ಲ, ಅವರು ಸತ್ತದ್ದು ಈ ದೇಶಕ್ಕೆ ದೊಡ್ಡ ನಾಶ ಅಂತ ತಾನೇ ಮೊದಲು ಸ್ಟೇಟ್ಮೆಂಟ್ ಕೊಟ್ಬಿಡೋದು, ತಾನೇ ಕೊಲಿಸುವುದು, ಇವೆಲ್ಲ ದುಡ್ಡಿನ ಮದದಿಂದ ಬರತಕ್ಕಂಥ ದುರಭ್ಯಾಸಗಳು. ಸ್ಥೇಯಂ ಹಿಂಸಾ. ಆಮೇಲೆ ಕಿಸೆಯಲ್ಲಿ ಏನಿರದಿದ್ದನ್ನು ಸುಳ್ಳು ಹೇಳಿ ಏನಾಗಬೇಕಾಗಿದೆ? ಸುಳ್ಳು ಹೇಳುವುದಕ್ಕೆ ಟೆಂಪ್ಟ್ ಮಾಡೋದೇ ಈ ದುಡ್ಡಿನ ವ್ಯವಹಾರಗಳು. ದುಡ್ಡಿನ ಅವ್ಯವಹಾರಗಳಿಂದ ಮನುಷ್ಯ ಸುಳ್ಳು ಹೇಳಿ ಕಲಿತ. ಮೂರನೇದು ದುಡ್ಡಿನ ಅನರ್ಥ, ಸುಳ್ಳು, ಕಪಟ, ಏನೇನೋ ಹೇಳಿ ಏನೇನೋ ಮಾಡಿ ಮೋಸ ಮಾಡಲಿಕ್ಕೆ. ಯಾಕೆಂದರೆ ದುಡ್ಡು, ಮನುಷ್ಯನ ಹತ್ರ ಸುಳ್ಳು ಹೇಳಿಸೋದು ದುಡ್ಡು. ಏನು ದುಡ್ಡಿನ ಕಾಸಿನ ವ್ಯವಹಾರವೇ ಇಲ್ಲದಿದ್ದವನಿಗೆ ಸುಳ್ಳು ಹೇಳಿ ಏನು ಮಾಡಬೇಕಾಗಿದೆ? ಏನು ಇದ್ದಾಗ ಹೇಳ್ತಾನೆ, ಅವನು ಏನು ಲೂಸ್ ಮಾಡಿಕೊಳ್ಳುವುದಿಲ್ಲ, ಅದರಿಂದ ಏನು ಗೈನು ಮಾಡುವುದಿಲ್ಲ. ಆದರೆ ಏನೋ ಸುಳ್ಳು ಹೇಳಿದ್ರಿಂದ ನಾನು ಗಳಿಸಬಹುದು ಅಂದಾಗ ಸುಳ್ಳು ಹೇಳ್ತೇನೆ. ಮೂರನೇ ಅನರ್ಥ, ಇದೆಲ್ಲವೂ ಶ್ರೀಮಂತಿಕೆಯಿಂದಲ್ಲ, ದುಡ್ಡಿನ ಮೋಹ. ದುಡ್ಡಿನ ಮೋಹದಿಂದ ಬರುವಂಥವು. ಮೊದಲನೇದು ಕಳ್ಳತನ, ಎರಡನೇದು ಹಿಂಸೆ, ಮೂರನೇದು ಸುಳ್ಳು ಹೇಳುವ ಚಟ. ಸ್ಥೇಯಂ, ಆಮೇಲೆ ವೈರಂ, ದ್ವೇಷ, ಸುಳ್ಳು, ಹಿಂಸಾ, ಅನರ್ಥ, ಆಮೇಲೆ ಡಂಭ. ನಾಲ್ಕನೇ ದೋಷ ಡಂಭ, ಬೂಟಾಟಿಕೆ, ದೊಡ್ಡಸ್ತಿಗೆಯ ಪ್ರದರ್ಶನ. ಆಮೇಲೆ ನೀವು ದೊಡ್ಡವರು ಅಂತಂದರೆ ನಮಗೇನು, ಅವನು ದೊಡ್ಡಸ್ತಿಗೆ ಅವನಿಗೆ ಆಯ್ತು, ನಮಗೇನು ಅಂತ ನಾವು ತೆಪ್ಪಗಿರ್ತೇವೆ. ಅವನು ಪುನಃ ಸಂಕಟ, ಅರೆ ನಾನು ಇಷ್ಟು ದೊಡ್ಡವಂತ ಇವನು ರೆಕಗ್ನೈಸ್ ಮಾಡೋದಿಲ್ಲ. ಅದಕ್ಕೇನು ಮಾಡ್ತಾನೆ, ಅದನ್ನು ಕರೀತಾನೆ, ಮತ್ತೆ ನೋಡಿ ನನಗೊಂದು ಸನ್ಮಾನ ಸಮಾರಂಭ ಮಾಡಿ ನನಗೊಂದು ಮಾನಪತ್ರ ಕೊಡಬೇಕು, ಇವನು ಧರ್ಮಭೂಷಣ ಅಂತ ಟೈಟ್ಲ್ ಕೊಡಬೇಕು ನನಗೆ, ಅಥವಾ ಏನೋ ಒಂದು ಧರ್ಮೋದ್ಧಾರಕ, ಲೋಕೋದ್ಧಾರಕ ಅಂತ, ಅದು ಖರ್ಚೆಲ್ಲ ನಾನೇ ಕೊಡ್ತೇನೆ, ಸನ್ಮಾನ ಇದೆಲ್ಲ ಇದು ಡಂಭ. ಡಂಭ ಅದೇ ಬೂಟಾಟಿಕೆ. ತನ್ನಲ್ಲಿ ಇಲ್ಲದೇ ಇದ್ದ ಕ್ವಾಲಿಟಿಯನ್ನು ಇದೆ ಅಂತ ತೋರಿಸ್ಕೊಂಡು ಸಮಾಜದಲ್ಲಿ ದೊಡ್ಡವನ ಹಾಗೆ ಎಕ್ಸಿಬಿಟ್ ಮಾಡುವುದು ತನ್ನನ್ನು.
ಇಲ್ಲದೇ ಇದ್ದ ಕ್ವಾಲಿಟಿಯನ್ನು ಎಕ್ಸಿಬಿಷನಿಸಮ್, ಅದು ಡಂಭ. ಇದು ನಾಲ್ಕನೇದು ಶ್ರೀಮಂತಿಕೆಯಿಂದ ಬರುವಂಥ. ಇದೆಲ್ಲ ಇವನ್ನೆಲ್ಲ ಮಾಡಿ ಅನುಭವಿಸಿದ್ದನ್ನು ಹೇಳೋದವ. ಸ್ಥೇಯಂ ಹಿಂಸಾ ಅನೃತಂ ಡಂಭ. ಮತ್ತು ಎರಡಂತೂ ಉಂಟಲ್ಲ, ಕಾಮಃ ಕ್ರೋಧಃ. ಮನುಷ್ಯನಿಗೆ ದುಡ್ಡು ಬಂದ ಕೂಡಲೇ ಕಾಮನೆಗಳು, ಬೇಕುಗಳು ಜಾಸ್ತಿ ಆಗ್ತವೆ. ದುಡ್ಡು ಇಲ್ಲದೇ ಬೇಕನ್ನು ಕಟ್ಟಿ ಏನು ಮಾಡೋದು? ಬರೀ ಲಿಸ್ಟ್ ಬರೆದಿರಬೇಕಷ್ಟೇ, ಕನಸು. ಅದು ಬೇಕು ಬೇಕು ಅಂದದನ್ನು ಈಡೇರಬೇಕಾದ್ರೆ ದುಡ್ಡು ಬೇಕಲ್ಲ. ದುಡ್ಡು ಹೆಚ್ಚಾದ ಕೂಡಲೇ ಐಟಮ್ಸ್, ಬೇಕುಗಳು ಜಾಸ್ತಿ ಆಗ್ತವೆ. ಕಾಮಃ ಅಂದರೆ ಡಿಸೈರ್ಸ್, ಅದು ಬರೀ ಸೆಕ್ಸ್ ಒಂದೇ ಅಲ್ಲ, ಸೆಕ್ಸಿನ ಬೇಕುಗಳು ಜಾಸ್ತಿ ಆಗ್ತವೆ. ಆಮೇಲೆ ಒಟ್ಟು ಜೀವನದ ಬೇಕುಗಳೇ. ಬಡವನಿಗೆ ಅಯ್ಯೋ ಹಿಂದೆ 10 ಮೈಲು ನಡ್ಕೊಂಡು ಹೋಗ್ತಿದ್ರು, ಈಗ 10 ಮೈಲು ಹೋಗಿ ದೂರ ಆಗುತ್ತೆ ಅಂದರೆ ಸೈಕಲ್ ತೊಗೊಂಡ್ರು. ದುಡ್ಡಿದ್ದಾಗ ಸೈಕಲ್ ತೊಗೊಳ್ತಾರ. ಕಾರ್ನಲ್ಲಿ ಕಾಸ್ಟ್ಲಿಯೆಸ್ಟ್ ಕಾರು. ಹೀಗೆ ಒಂದೊಂದೇ ಬೇಕುಗಳು, ಡಿಮಾಂಡ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾವುದು ಹಿಂದೆ ಲಕ್ಸುರಿಯೋ ಅದು ಈಗ ದಿನನಿತ್ಯದ ಮಸ್ಟ್. TV, ವಾಷಿಂಗ್ ಮೆಷಿನ್ ಇದೆಲ್ಲ ಹಿಂದೆ ಇತ್ತ ನಾವು ಚಿಕ್ಕವರಿದ್ದಾಗ. ಅವರು ಸುಖವಾಗಿರಲಿಲ್ವಾ? ನಮಗಿಂತ ಹೆಚ್ಚು ಸುಖವಾಗಿದೆ, ಯಾಕೆ ನೀವು ಇರಲಿಲ್ಲ. ಇವೆಲ್ಲ ಬಂದ ಮೇಲೆ ನಮಗೆ ಅದು ಮಸ್ಟ್ ಆಯಿತು. ಅದನ್ನು ತಾರದೇ ಇದ್ದರೆ ಇವನು ಪರಪೋಷಿಂದ ಹೆಂಡತಿ ಹೇಳ್ತಾಳೆ, ನಮ್ಮ ಯಜಮಾನರು ಒಂದು TV ತರೋ ಯೋಗ್ಯತೆ ಇಲ್ಲ, ಒಂದು ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ಲ, ನೀವೆಂತ ಗಂಡಸರಿ ಅಂತ ಹೇಳ್ತಾರೆ. ಒಂದು ಹೆಂಡತಿ ಹೀಗೆ ನಾಲಾಯಕು ಅಂತ ಹೇಳಿಸ್ಕೊಂಡ್ರೆ ಅಂತ ಇವನು ಸಾಲ ಮಾಡಿ ಅದನ್ನು ತರ್ತಾನೆ ಮನೆಗೆ. ಅದು ಸಾಲ ಮಾಡಿ ಏನು ಬೇಕಾದ್ರೆ ಮಾಡೋಂತ ಅಂತಾಳೆ ಹೆಂಡತಿ. ಸುಖ ದುಃಖದಲ್ಲಿ ಪ್ರಶ್ನೆ ಇಲ್ಲ. ಅವನು ಗಂಡಸು ಅಂತಾದ ಅಪರಾಧಕ್ಕೆ ಅವನು ಹೇಳಿದಾಗ ತರಬೇಕು, ಕುಣಿಬೇಕು. ಇದು ನೀವೆಂತ ಗಂಡಸು ಅಂತಾರೆ ಹೆಂಗಸರು. ನಾವು ಹೇಳಿದಾಗ ಕುಣಿಯದೇ ಇದ್ದರೆ ನೀವೆಂತ ಗಂಡಸು ಅಂತ ಕೇಳ್ತಾರೆ ಅವರು. ಅದೊಂದು ಕುಣಿಯುವುದೇ ಒಂದು ಕ್ವಾಲಿಟಿ ಅಂತ ಭ್ರಮಿಸಿಕೊಂಡಂಥ ಜನ ಇದ್ದಾರೆ. ಕುಣಿಸುವುದು ಕ್ವಾಲಿಟಿ ಅಂತ ತಿಳ್ಕೊಂಡವ್ರು ಕೆಲವರು, ಕುಣಿಯುವುದೇ ಕ್ವಾಲಿಟಿ, ಅದೇ ದೊಡ್ಡ ಅಂತ ತಿಳ್ಕೊಂಡವ್ರು ಕೆಲವರು ಇರ್ತಾರೆ. ಸರಿ, ಇದು ನಡೀತಾ ಇದೆ ನಿರಂತರ. ಹಾಗಾಗಿ ಇದೆಲ್ಲ ಮಸ್ಟ್. ಈಗ ವಾಷಿಂಗ್ ಮೆಷಿನ್ ಇಲ್ಲದೆ ಇದ್ದರೆ ಮನೆಯಲ್ಲಿ ಬಟ್ಟೆ ಒಗೆಯೋದು ಹೇಗೆ? ದೊಡ್ಡ ಸಮಸ್ಯೆ. ಹಿಂದೆ ಆ ಪ್ರಶ್ನೆ ಇರಲಿಲ್ಲ. ವಾಷಿಂಗ್ ಮೆಷಿನ್ ಹಿಂದೆ ಎಲ್ಲರೂ ವಾಷಿಂಗ್ ಮೆಷಿನ್ ತಂದರೆ ಇದರಲ್ಲಿ ಬಟ್ಟೆ ಒಗೆಯೋದು ಹೇಗೆ ಅಂತ ಕೇಳ್ತಿದ್ರು ಹೊರತು ಇಲ್ಲದೆ ಬಟ್ಟೆ ಒಗೆಯೋದು ಹೇಗೆ ಕೇಳ್ತಿರ್ಲಿಲ್ಲ. ಈಗ ಹಾಗಲ್ಲ, ಇಲ್ಲದೆ ಇದ್ದರೆ ಬಟ್ಟೆ ಒಗೆಯೋದು ಹೇಗೆ. ಎಲ್ಲವೂ ಕೂಡ ಇವತ್ತು ಅನಿವಾರ್ಯ. ಏಕೆಂದರೆ ಮನುಷ್ಯನಿಗೆ ದೇವರು ಕೊಟ್ಟ ಸ್ವಂತ ಕೈಕಾಲನ್ನು ಒಂದನ್ನು ಉಪಯೋಗಿಸೋದಿಲ್ಲ. ನಾವು ಎಲ್ಲ ಯಂತ್ರವೇ ಮಾಡಬೇಕು. ಕೈ ಇದೆ, ಅದನ್ನು ಉಪಯೋಗಿಸೋದಿಲ್ಲ. ಕಾಲಿದೆ, ನಳಿಲಿಕ್ಕೆ ಉಪಯೋಗಿಸೋದಿಲ್ಲ. ಹಾಗೆ ಬೊಂಬೆ ಹಾಕಿ ಕೂತ್ಕೊಂಡು ಬಸ್ ಬರಲಿಲ್ಲ ಅಂತ ಕಾಯ್ತಾನೆ. ಎಲ್ಲ ಇಂದ್ರಿಯಗಳು ಭಗವಂತ ಕೊಟ್ಟದನ್ನು. ಇದನ್ನು ಮೊದಲೇ ಕಳ್ಕೊಂಡಾಗಿದೆ, ಬುದ್ಧಿಯನ್ನು. ಹೊರಗಿರೋದನ್ನು ಒಂದೊಂದೇ ಅದು ಮೊದಲೇ ಕಳ್ಕೊಂಡಿದ್ದಾನೆ. ಈ ದೇವರ ದಯದಿಂದ ಒಳಗೆ ಏನೂ ಇಲ್ಲ. ಹೊರಗೆ ಇದ್ದದ್ದು ಇವೆಲ್ಲ ಕೈ ಕಾಲಿತ್ತು, ಅದನ್ನು ಉಪಯೋಗಿಸಿದ್ಬಿಟ್ಟು ರೋಬೋಟ್ ಥರ ಜೀವಿಸ್ತಾ ಇದ್ದಾನೆ. ಅದೇನು ಹೇಳಿದವರು, ಕಾಮಃ ಬರೇ ಬೇಕುಗಳು. ಅದು ಬೇಕು, ಇದು ಬೇಕು, ಕಾರ್ ಬೇಕು, ವಾಷಿಂಗ್ ಮೆಷಿನ್ ಬೇಕು, TV ಬೇಕು, ರೇಡಿಯೋ ಬೇಕು, ಫ್ರಿಡ್ಜ್ ಬೇಕು. ಒಂದೆರಡಲ್ಲ ಬೇಕುಗಳು. ನಿಮಗೆ ದುಡ್ಡು ಇದ್ದರೆ ಇವತ್ತು 1000 ಬಗೆಯ ಸಾಮಾನುಗಳಿವೆ. ಈಗ ಅದಲ್ಲೇ ಮತ್ತೆ ಮುಂಚೆ ಮಾವಿನೆಲೆ ಸಾಕಾಗಿತ್ತು, ಟ್ಯೂಬು ಪೇಸ್ಟು ಬೇಕು ಅನ್ನುವಂಥ ಅಭ್ಯಾಸ ಹುಟ್ಟಿದ್ದು. ಟ್ಯೂಬು ಪೇಸ್ಟಲ್ಲಿ ಆಮೇಲೆ ಟ್ಯೂಬ್ ಇದಕ್ಕಿಂತ ಒಳ್ಳೇದು ಬೇಕು, ಅದು ಹೀಗೆ ಮುಟ್ಟಿದ ಕೂಡಲೇ ಬಗ್ಗುವಂಥದ್ದು ಆಗಬೇಕು. ಪೇಸ್ಟು ಸಿನಿಮಾ ನಟಿಯರು ಹಾಕೋ ಪೇಸ್ಟ್ ಆಗಬೇಕು. ಅದ ಕಡೆ ಸಿನಿಮಾ ನಟಿಯರು ಯಾವ್ದು ಹಾಕ್ತಾರೆ, TV ತೊಗೋಬೇಕು, ಅದನ್ನು ನೋಡಬೇಕು. ಹೀಗೆ ಡಿಮಾಂಡ್ಗಳು ಬೆಳೆದು ಹೋಗೋದು. ಅಂದರೆ ಮನುಷ್ಯ ಎಷ್ಟು ಫೂಲ್ ಅಂದರೆ ಪ್ರಾಣಿಗಿಂತ ಕಳಪೆ ಪ್ರಾಣಿ. ವಿಚಾರವೇ ಮಾಡದೆ ಅಡ್ವರ್ಟೈಸ್ಮೆಂಟ್ ನೋಡಿ, ಸಿನಿಮಾ ನಟಿಯರು ಯಾವ ಟ್ಯೂಬ್ ಉಪಯೋಗಿಸ್ತಾರೆ, ಯಾವ ಬ್ರಷ್ ಉಪಯೋಗಿಸ್ತಾರೆ, ಅದನ್ನು ತಗೊಂಡು ಅದರಿಂದ ಒಂದು ಧನ್ಯತೆಯನ್ನು ಅನುಭವಿಸುವಷ್ಟು ಪೆದ್ದು ಆಗ್ತಾ ಇದ್ದಾನೆ ಮನುಷ್ಯ. ಇದಕ್ಕೆಲ್ಲ ಕಾರಣ ದುಡ್ಡು, ಧರ್ಮಕ್ಕೆ ದುಡ್ಡು ಸಿಗೋದು. ಇದರಿಂದ ತನ್ನನ್ನು ಒಂದು ಕಂಪನಿ ಎಷ್ಟು ಸುಲಭವಾಗಿ ಫೂಲ್ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಅವನು ಫೂಲ್ ಆಗ್ತಾ ಇದ್ದಾನೆ ಮನುಷ್ಯ. ಇವು ಫೂಲ್ ಆಗ್ತಾ ಅದನ್ನ ಕಂಪನಿಯವರು ಫೂಲ್ ಮಾಡ್ತಾನೇ ಇದ್ದಾರೆ. ನಮ್ಮದೇ ದುಡ್ಡಿನಲ್ಲಿ ನಮ್ಮನ್ನು ಫೂಲ್ ಮಾಡ್ತಾನೇ ಇದ್ದಾರೆ. ನಮಗೆ ಫೂಲ್ ಆಗುವುದರಲ್ಲೇ ಒಂದು ಸಂತೋಷ. ಎಷ್ಟು ಪೆದ್ದುಗಳು ಈ ಸಮಾಜದಲ್ಲಿ ಪೆದ್ದುತನ ಬೆಳೀತಾ ಇದೆ ಅಂದರೆ ಈ ಎನಾಲಿಟಿಕಲ್ ಮೈಂಡೇ ಹೊರಟು ಹೋಗಿದೆ. ಅದನ್ನು ಕಾಮಃ ಅದೆಲ್ಲರೂ ಹೇಳಿಬಿಟ್ರೆ ಸಿಟ್ಟು. ಬುದ್ಧಿ ಇಲ್ಲದೆ ಇದ್ದವರಿಗೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ರೆ ಹೊಡಿಲಿಗೆ ಬರ್ತಾರೆ ಅವರು. ಸತ್ಯ ಹೇಳಿದ್ರೆ ಕ್ರೋಧ, ಹೋಮೇಲೆ ಭಯಂಕರ ಸಿಟ್ಟು. ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಅವ. ಈ ಮಾತಿಗೆ ಸಿಟ್ಟು. ಯಾಕೆಂದರೆ ಅದು ಸಿಟ್ಟು ಅನ್ನೋದು ದುಡ್ಡಿನ ಕಾಂಟ್ರಿಬ್ಯೂಷನ್. ಅದು ಶ್ರೀಮಂತನಿಗೆ ಸಿಟ್ಟು ಬೇಗ. ಯಾಕೆಂದರೆ ನೀನು ಅಳ್ದಿರಿ ಇನ್ನೊಬ್ಬನು ಪರ್ಚೇಸ್ ಮಾಡ್ತೇನೆ ಅಂತ ನಾವು ಕೆಲಸದವರ ಮೇಲೆ ಕೂಡ ಎಲ್ಲರ ಮೇಲೂ ಸಿಟ್ಟು. ಮನೆಯಲ್ಲಿ ಸಿಟ್ಟು, ಆರ್ಭಟ, ಕೂಗುವುದು, ಕಿರಿಚಾಟ. ಯಾಕೆಂದ್ರೆ ಧರ್ಮಕ್ಕೆ ದುಡ್ಡಿದೆ ಕಿಸೆಯಲ್ಲಿ, ಅನಾಯಾಸವಾಗಿ ಸಿಕ್ಕಿದ್ದು. ಅದರಿಂದ ಸಿಟ್ಟು ಮತ್ತು ಕಾಮ ಕ್ರೋಧ ಇದೆರಡು ದುಡ್ಡಿನ ಪ್ರೊಡಕ್ಷನ್. ಮದಃ, ಸ್ಮಯ ಅಂದರೆ ಹೆಗ್ಗಳಿಕೆ, ಬಿಗುಮಾನ.
ಮದ ಅಂದರೆ ದುರಹಂಕಾರ. ಇದೆಲ್ಲ ದುಡ್ಡಿಲ್ಲದಿದ್ರೆ ಯಾರು ಮಾಡ್ತಾರೆ? ಅವನ ಬಡವನ ಸಿಟ್ಟು ದವಡೆಗೇಡು ಅಂತ. ಸಿಟ್ಟು ನಡಿಬೇಕಲ್ಲ, ಅದು ದುಡ್ಡಿನಿಂದ ನಡೆಯೋದು. ಅದಕ್ಕೆ ಇದೆಲ್ಲ ದುಡ್ಡಿನಿಂದ. ಸ್ಮಯ ಮದ, ಹೀಗೆ ಒಂದೊಂದು. ವೈರಂ ಅವಿಶ್ವಾಸ, ಭೇದ, ಒಬ್ರೊಬ್ರು ಹಿಡಿಸಿ ಹಾಕೋದು. ವೈರಂ ದ್ವೇಷ ಬೆಳೆಸುವುದು. ಅವಿಶ್ವಾಸ, ಯಾರ ಬಗ್ಗೆಯೂ ನಂಬಿಕೆ ಇಲ್ಲ. ಯಾವುದರಿಂದ? ದುಡ್ಡು ಇದ್ದ ಕೂಡಲೇ ತನ್ನ ಸ್ವಂತ ಬಂಧುಗಳನ್ನು ನಂಬುವುದಿಲ್ಲ ಅವ. ಯಾಕೆಂದರೆ ದುಡ್ಡಿದೆ ಸ್ವಾಮಿ, ಅದು ದುಡ್ಡಿದ್ದ ಕೂಡಲೇ ಯಾರ್ಯಾರು ನಮಗೆ ನೀವು ದೂರದ ಸಂಬಂಧ ಅಂತ ಹೇಳ್ಕೊಂಡು ಎಲ್ಲರೂ ಸಂಬಂಧಿಕರು ಅಂತ ಬಂದು ನಾಟಕ ಆಡ್ತಾರೆ. ಜಾಗ್ರತೆ ಮಾಡ್ಬೋದು. ಯಾರಿಗೂ ನಂಬಿಕೆ ಇಲ್ಲ. ಅವಿಶ್ವಾಸ, ಈ ಥರ ಒಂದೊಂದೇ ದ್ವೇಷ, ಭೇದ, ವೈರಂ, ಅವಿಶ್ವಾಸ. ಆಮೇಲೆ ಎಲ್ಲ ದುಶ್ಚಟಗಳು ಅವನಲ್ಲಿ ಸೇರಿಕೊಳ್ತವೆ. ಒಂದೆರಡು ವಿಷಯಗಳಲ್ಲಿ ಹೀಗೆ ಸರ್ವ ವಿಧದಿಂದಲೂ ಕೂಡ ಎಲ್ಲ ದೋಷಗಳ ತವರು ಮನೆ ಒಬ್ಬ ಶ್ರೀಮಂತ. ಅಂದರೆ ಶ್ರೀಮಂತಿಕೆಯ ಬಗ್ಗೆ ಶ್ರೀಮಂತರೆಲ್ಲರೂ ಹೀಗೆ ಇರುವುದಂತಲ್ಲ, ಆದರೆ ಈ ದೋಷಗಳು ಇರುವುದು ಶ್ರೀಮಂತಿಕೆಯಲ್ಲಿ. ಆ ಎಚ್ಚರ ಇಲ್ಲದೆ ಶ್ರೀಮಂತಿಕೆ ಬಂದುಬಿಟ್ರೆ, ವಿವೇಕ ಇಲ್ಲದೆ, ಆವಾಗ ಎಲ್ಲ ಸಮಸ್ಯೆಗಳು ಬಂದು ಕಾಣ್ತವೆ. ಭಿದ್ಯಂತೆ ಭ್ರಾತರಃ ದಾರಾಃ ಪಿತರಃ ಸುಹೃದಸ್ತಥಾ. ಅವನು ಹೇಳ್ತಾನೆ, ದುಡ್ಡಿಗೋಸ್ಕರ ಅಣ್ಣ ತಮ್ಮ ಜಗಳ ಹಾಕ್ಕೋತಾರೆ. ಅನ್ಯೋನ್ಯವಾಗಿ ಪ್ರೀತಿಯಿಂದ ಬದುಕಬೇಕಾದ ಅಣ್ಣ ತಮ್ಮ ಹೊಡೆದಾಡಿಕೊಳ್ತಾರೆ. ಶತ್ರುಗಳಿಗಿಂತ ದೊಡ್ಡ ಶತ್ರುಗಳಾಗಿ ಕೋರ್ಟ್ ಕಟ್ಟೆ ಕತ್ತಿ ಒಂದು ಹಾಗೆ ನೋಡಿಸಿದ್ದೆ. ಯಾಕೆಂದರೆ ಅಪ್ಪನ ಪಾಲು ಸರಿ ಬಾಲು. ತಂದೆ ಮಕ್ಕಳು ಜಗಳ ಆಡ್ತಾರೆ. ತಂದೆ ಮಕ್ಕಳು ಕತ್ತಿ ಹಿಡಿದು ಜಗಳಾಡಿಕೊಂಡು ಕೊಲೆ ಮಾಡ್ತಾರೆ. ಭಿದ್ಯಂತೆ ಭ್ರಾತರಃ ಪಿತರಃ ದಾರಾಹ. ಗಂಡ ಹೆಂಡತಿ ಕೊಡಬೇಕಾದನ್ನು ಕೊಡದೇ ಇದ್ದರೆ ಗಂಡನ ನೋಡಿದ್ರೆ ಹೆಂಡತಿಗಾಗೋದಿಲ್ಲ. ಅವಳು ದ್ವೇಷ ಮಾಡ್ತಾಳೆ ಗಂಡನನ್ನು. ಸಿಗಬೇಕಾದ ಶಾರು ಸಿಗದೇ ಇದ್ದರೆ ಸುಹೃದ. ಈ ಗಂಡ ಹೆಂಡತಿ ಗಂಡನನ್ನು ದ್ವೇಷಿಸ್ತಾಳೆ. ತಂದೆ ಮಕ್ಕಳು ತಂದೆಯನ್ನು ದ್ವೇಷಿಸ್ತಾರೆ. ಅಣ್ಣ ತಮ್ಮಂದಿರು ದ್ವೇಷಿಸ್ತಾರೆ. ಇನ್ನು ಊರಿನ ಸ್ನೇಹಿತರೇನು ಸುಹೃದ. ಅವ್ರು ಹೇಗೋ ಸ್ನೇಹಕ್ಕೋಸ್ಕರ ಬಂದವರು, ಸಿಗಬೇಕಾದ ಶಾರು ಸಿಗಲಿಲ್ಲ ಅಂದರೆ ಸಹಜವಾಗಿ ದ್ವೇಷ ಮಾಡ್ತಾರೆ. ಒಡ ಹುಟ್ಟಿದವರು, ನೆತ್ತರು ಹಂಚಿಕೊಂಡು ಹುಟ್ಟಿದವರು, ಬದುಕಿನ ಪಾರ್ಟ್ನರು ಅಂತ ಅಗ್ನಿ ಸಾಕ್ಷಿಯಾಗಿ ನಿಂತವರು ದ್ವೇಷ ಮಾಡುವಾಗ ಸ್ನೇಹಿತರು ಇವರೆಲ್ಲರೂ ಕೂಡ ದುಡ್ಡಿಗೋಸ್ಕರ ಜಗಳಾಡ್ತಾರೆ. ದುಡ್ಡಿಗೋಸ್ಕರ ಗುಂಪುಗಾರಿಕೆ, ಭಿದ್ಯಂತೆ, ಒಬ್ರಿಗೊಬ್ಬರು ಹೊಡೆದಾಡಿಕೊಂಡು ಗುಂಪಾಗತ್ತೆ. ಗುಂಪುಗಾರಿಕೆ ಬೆಳೆಸ್ಕೊಂಡು ಎಲ್ಲ ಬೇರೆ ಬೇರೆ ಆಗ್ತಾರೆ. ಯಾಕೆ? ಏಕಯ ಅರ್ಥೇಚ್ಛಯ ಅಂತ. ಇಬ್ಬರಿಗೂ ಕಾಮನ್ ಆದ ಬಯಕೆ. ಆ ದುಡ್ಡು ನನಗೆ ಬೇಕು ಅಂತ ನಾನು, ನೀವು ಬೇಕು ಅಂತ ನೀವು. ಅವಾಗ ಜಗಳ. ಒಂದೇ ವಸ್ತುವನ್ನು ನಾವು ದುಡ್ಡನ್ನು ಇಬ್ಬರೂ ಬಯಸಿದಾಗ ಆ ದುಡ್ಡು ನನಗೆ ಬೇಕು, ನನಗೆ ಅಂತ. ಆವಾಗ ಸದ್ಯ ಸರ್ವೇ ಬೀಜ ಅರಯಃ ಕೃತಾಃ. ಎಲ್ಲರೂ ಶತ್ರುಗಳು, ಒಬ್ಬರಿಗೊಬ್ಬರು ಆಗೋದಿಲ್ಲ. ಯಾಕೆಂದರೆ ಆ ದುಡ್ಡಿನ ಮೇಲೆ ನನಗೂ ಕಣ್ಣು, ನಿಮಗೂ ಕಣ್ಣು. ಹೀಗೆ ಪ್ರತಿಯೊಬ್ಬರೂ ದುಡ್ಡಿನ ಹೆಸರಿನಲ್ಲಿ ಅತ್ಯಂತ ಆತ್ಮೀಯರಾದ ಬಂಧುಗಳು ಒಬ್ಬರನ್ನೊಬ್ಬರು ದ್ವೇಷಿಸ್ತಾರೆ. ಆ ದ್ವೇಷದಿಂದ ಅವರು ಬೇರೆ ಬೇರೆ ಆಗ್ತಾರೆ. ಬೇರೆ ಬೇರೆಯಾಗಿ ಅದು ಕೊನೆಗೆ ಎಲ್ಲಿ ತನಕ ಅಂದರೆ ಕೊಲೆ ತನಕ ಈ ದ್ವೇಷ ಬೆಳೆಯುತ್ತೆ. ಇದೆಲ್ಲವೂ ದುಡ್ಡಿನ ಮೂಲಕ ಆಗುವಂಥದ್ದು. ಅದರಿಂದ ದುಡ್ಡು ಮಹಾ ಅನರ್ಥ ಕಾರಣ. ಬೇಡ ಈ ದುಡ್ಡಿನ ಸಂಗತಿ. ಒಳ್ಳೇದಾಯಿತು, ದೇವರು ಒಳ್ಳೇದು ಈಗಾದರೂ ಈ ಬುದ್ಧಿ ಕೊಟ್ಟ ಅಲ್ವಾ, ಭಗವಂತನಿಗೆ ಕೃತಜ್ಞತೆ ಅಂತ ಹೇಳಿಕೊಂಡು ಆ ಅವಂತಿ ದೇಶದ ಬ್ರಾಹ್ಮಣ ಇದ್ದಾನಲ್ಲ, ಎಲ್ಲ ಮನೆಯಿಂದ ಹೊರಗಾಗ್ಬಿಟ್ರು. ಮಕ್ಕಳು, ಹೆಂಡತಿ ಮಕ್ಕಳು ಯಾರೂ ಅವನು ಹಚ್ಕೊಳ್ಳಿಲ್ಲ. ಊರಿನವ್ರು ಯಾರು ಹಚ್ಕೊಳ್ಳೋ ಪ್ರಶ್ನೆ ಇಲ್ಲ. ಅವನು ಕೈಲಿ ಕಾಸಿದ್ದಾಗ ಒಬ್ಬರಿಗೆ 10 ಪೈಸೆ ಕೊಟ್ಟವನಲ್ಲ. ಎಲ್ಲ ಚಪ್ಪಾಳೆ ತಟ್ಟಿ ಹದಾಗಬೇಕು ಅಂತ ಹೇಳಿದರು. ಸರಿ, ಏನು ಮಾಡೋದು? ಎಲ್ಲ ಬಿಟ್ಟ. ದೇವರು ಈಗಾದರೂ ಜ್ಞಾನೋದಯ ಕೊಟ್ಟ ಅಲ್ಲ, ನನಗೆ ಏನೂ ಬೇಡ. ಆದರೆ ಒಂದು ನನ್ನ ಈ ಸ್ಥಿತಿಗೆ ಅವನು ನೋಡಿ, ಅವನ ವಿಚಾರ ಎಲ್ಲ ಬಿಟ್ಟು ಒಂಥರ ಭಿಕ್ಷಾವೃತ್ತಿ ಮಾಡಿಕೊಂಡು ಭಿಕ್ಷುಕರಂತೆ ಬದುಕಿದಂತೆ. ಏನು ಬೇಡ, ಸರ್ವಸ್ವ ತ್ಯಾಗ ಮಾಡಿದ. ಮನೆಗೆ ಬಿಟ್ಟು ಬಂದುಬಿಟ್ಟು ಭಿಕ್ಷುಕರಂತೆ ಯಾರು ಏನು ಕೊಟ್ಟು ತಗೊಳ್ಳೋದು. ಜನ ಭಿಕ್ಷೆ ಹಾಕಲಿಲ್ಲ ಅಂತೆ ಅವನಿಗೆ. ಯಾಕೆಂದರೆ ನಿನ್ನ ದುಡ್ಡಿದ್ದಾಗ 10 ಪೈಸೆ ಕೊಟ್ಟವನಲ್ಲ, ಅವನು ಅನುಭವಿಸಲಿ ಅಂತ ಜನ ಭಿಕ್ಷೆ ಹಾಕಲಿಲ್ಲ. ಎಲ್ಲಿ ತನಕ ಅಂದರೆ
ಯಾರಾದರೂ ಭಿಕ್ಷೆ ಹಾಕಿದರೆ ಅದನ್ನು ಎಳ್ಕೊಂಡು ಹೋಗೋರಂತೆ. ನೀನು ಯಾಕೆ ತಿನ್ನಬೇಕು, 10 ಪೈಸೆ ಕೊಟ್ಟವನಲ್ಲ ಯಾವಾಗಲೂ ಅಂತ. ಇಲ್ಲ, ಎಲ್ಲಿ ತನಕ ಜನರಿಗೆ ದ್ವೇಷ ಅಂದರೆ ಅವನು ಪಾಪ ಕಷ್ಟಪಟ್ಟಿಲ್ಲ ತಂದರೆ ಅದರಲ್ಲಿ ಮಲಮೂತ್ರ ಹಾಕಿಡೋದಂತೆ, ಅವನು ತಿನ್ನಲಿಕ್ಕಾಗದಂತೆ. ಅಂದರೆ ಅಷ್ಟು ಅವನ ಮೇಲೆ ಆಕ್ರೋಶ ಜನರಿಗೆ. ಇಷ್ಟು ಉಪದ್ರ ಕೊಟ್ಟಿದ್ದ ದುಡ್ಡಿದ್ದಾಗ ಅವನು ತಿನ್ನಲಿಕ್ಕೆ ಅಂತ ಕೂತ್ರೆ ಅದ್ರ ಹುಚ್ಚು ಹೊಯ್ದು ಬಿಡೋದು, ಏನೇನೋ ತೊಂದರೆ ಮಾಡಿಬಿಡೋದು, ಅವನು ತಿನ್ನಲಿಕ್ಕಾಗದಂತೆ ಮಾಡೋದು. ಅವನಿಗೆ ಮಾತಾಡಿಸಿ ಸುಮ್ಮನೆ ಅವನು ಯಾವುದಕ್ಕೂ ಪ್ರತೀಕಾರ ಮಾಡ್ತಿರ್ಲಿಲ್ಲ ಅಂತೆ. ಯಾಕೆಂದರೆ ದೇವರು ನನಗೆ ಅನುಭವಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದಾರೆ, ನಾನು ಯಾರನ್ನು ದ್ವೇಷ ಮಾಡಬಾರದು ಅಂತ. ಆ ಥರ ಮಾಡಿದರೂ ಸಿಟ್ಟು ಮಾಡೋದು ಬಿಟ್ಟ, ದ್ವೇಷ ಮಾಡೋದು ಬಿಟ್ಟ. ಅಷ್ಟು ಪರಿವರ್ತನೆ ಆಯಿತು. ಮಾತಾಡಿದರೆ ಮಾತೇ ಇಲ್ಲ, ಸುಮ್ಮನೆ ಕೂತ್ಕೊಳ್ತಿದ್ದಂತೆ. ಏನೋ ಮಾತಾಡಲಿಕ್ಕೆ ಎಂದಾಡಿ ಅಂತ ಹೊಡಿತಿದ್ರಂತೆ ಬಂದು. ಬಾಯ್ ಬಿಡೋ, ನೀನು ಮಾತಾಡಿ, ಢೋಂಗಿ, ಇದೆಲ್ಲ ನಾಟಕ, ದುಡ್ಡು ಮಾಡಿದ್ದು ಎಲ್ಲ ಆಯಿತು, ಈಗ ಈ ವೇಷದಿಂದ ದುಡ್ಡು ಮಾಡ್ತಾ ಇದ್ದೀನೋ ಅಂತ ಜನರು ನಂಬಲಿಲ್ಲ ಅವನನ್ನು. ಇದೆಲ್ಲ ಢೋಂಗಿ, ನಿನ್ನದು ಒಂದು ಭಿಕ್ಷಾಟನೆ ಇಲ್ಲ, ಮಣ್ಣು ಇಲ್ಲ, ವೈರಾಗ್ಯವಿಲ್ಲ, ವೈರಾಗ್ಯದ ವೇಷದಲ್ಲಿ ದುಡ್ಡು ಮಾಡೋವ ಅಂತ ಇರ್ತಾರೆ. ಇಲ್ಲ ಅಂತಲ್ಲ. ಒಂದು ಸ್ವಲ್ಪ ಒಬ್ಬರು ನಮ್ಮ ಮನೆ ಬಂದರು ನೋಡಿ, ಯಾವ್ಯಾವ ಥರದಿಂದ ಜನ ದೋಚುತ್ತಾರೆ ಅಂತ. ವೆರಿ ಇಂಟ್ರೆಸ್ಟಿಂಗ್. ಒಬ್ಬ ಬಂದು, ಸ್ವಾಮಿ ನನ್ನ ಪರಿಚಯ ಆಯ್ತಾ? ಇಲ್ಲಪ್ಪ. ಬ್ಯಾಂಕಿನಲ್ಲಿ ಯಾರದೋ ಫೋರ್ಜರಿ ದಸ್ಕತ್ ಹಾಕಿ ದುಡ್ಡೆಲ್ಲ ತೆಗೆದಲ್ಲ ಒಬ್ಳು ಹೆಂಗಸು, ಅವಳ ಗಂಡ ನಾನು. ಹೌದಾ? ಇಲ್ಲಿ ಅವನು ಹೇಳೋದು, ನಾನು ಮಹಾ ನೀಚ, ನಾನು ಅದೇ ರೀತಿ ಸಮಾಜದಲ್ಲಿ ಬೇಕಾಷ್ಟು ಜನರಿಗೆ ಮೋಸ ಮಾಡಿದವ. ನನ್ನ ಹೆಂಡತಿ ಕೂಡ ಅಂಥವಳೆ, ಅವಳು ಬ್ಯಾಂಕಿನಲ್ಲಿ ಫೋರ್ಜರಿ ದಸ್ಕತ್ ಮಾಡಿ ಯಾರ್ಯಾರ್ದೋ ಡೆಪಾಸಿಟ್ ದುಡ್ಡೆಲ್ಲ ಡಿಸ್ಮಿಸ್ ಮಾಡಿದ್ರು ಬ್ಯಾಂಕಿನಲ್ಲಿ, ಪೇಪರ್ನಲ್ಲಿ ಬಂದಿತ್ತಲ್ಲ. ಹೌದು, ಅವಳ ಗಂಡ ನಾನು. ಆಹಾ, ಒಳ್ಳೆ ಇಂಟ್ರೊಡಕ್ಷನ್. ಇಷ್ಟೆಲ್ಲ ನಾಟಕ ಯಾಕೆ ಗೊತ್ತುಂಟಾ? ನಾನು ಮಾಡಬಾರದು ಕೆಲಸ ಮಾಡಿದ್ದೇನೆ ಸ್ವಾಮಿ, ನಾನು ಯೋಗ್ಯ ಅಲ್ಲ. ಮತ್ತೆ ಮುಂದೆ ಆದರೆ ಒಂದು ವಿಷಯ, ನಾನು ಆಮೇಲೆ ನಿಮ್ಮ ಉಪನ್ಯಾಸ ಕೇಳಿ ಆದಮೇಲೆ ಪಶ್ಚಾತ್ತಾಪ ಆಯ್ತು ನನಗೆ. ನಾನು ಇಷ್ಟು ತನಕ ಮಾಡಿದ್ದು ತಪ್ಪು, ಒಳ್ಳೆಯ ಮನುಷ್ಯನಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ನಾನು ಒಳ್ಳೆ ಮನುಷ್ಯ ಆಗಬೇಕು ಅಂತ ಹೇಳಿ ಯಾರು ನಂಬೋದಿಲ್ಲ. ನನ್ನ ಒಳ್ಳೆ ಮನುಷ್ಯ ಆಗಲಿಕ್ಕೂ ಯಾರು ಬಿಡೋಲ್ಲ, ನಂಬುವುದಿಲ್ಲ ಯಾರು. ನಾನು ಹೇಳಿದರೆ ದಯವಿಟ್ಟು ಒಂದು 500 ರೂಪಾಯಿ ಕೊಡಿ ಹಿಡ್ಕೊಂಡು ಹೋದ್ನೆ. ಮತ್ತೆ ಪುನಃ ಅವರ ವ್ಯವಹಾರ ಮತ್ತೆ ಎರಡೇ ಭೇಟಿ ಬರಲಿಲ್ಲ, ಉಪನ್ಯಾಸಕ್ಕೂ ಬರಲಿಲ್ಲ. ಅಂದರೆ ಯಾವ್ಯಾವ ರೀತಿಯಿಂದ ಇದೇ ಸುಳ್ಳು ಹೇಳೋದಕ್ಕೆ. ಒಬ್ಬ ಕ್ರಿಶ್ಚಿಯನ್ ಫಾದರ್ ಬರ್ತಿದ್ದ ಮನೆಗೆ, ಬರೋದು ಮನೆ ಒಂದು ಕೂತ್ಕೊಂಡು ಕ್ರೈಸ್ತರನ್ನು ಬೈಯೋದು. ಎಲ್ಲ ನಮ್ಮೊಳಗಿನ ರಾಜಕೀಯ ನೋಡಿದ್ರೆ ಹೇಸಿಗೆ ಆಗುತ್ತೆ ನನಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಶುರು ಮಾಡೋದು. ಓಹೋ, ಅಂದರೆ ನೋಡಿ, ನನ್ನ ಹತ್ರ ಭಗವದ್ಗೀತೆ ಕೃಷ್ಣನ ಶ್ಲೋಕಗಳನ್ನು ಅರ್ಥ ಕೇಳೋದು. ಆಹಾ, ಎಷ್ಟು ಚೆನ್ನಾಗಿದೆಲ್ಲ ನೋಡಿ. ನಮ್ಮಲ್ಲೆಲ್ಲ ಬರೇ ರಾಜಕೀಯ ಅಂಥೇಳಿ ಬೈತಾ ಇದ್ದ. ಒಂದು 4-5 ವಾರ ಇಷ್ಟೇ ಕೆಲಸ. 5 ವಾರ ಆದಮೇಲೆ ಅವನು ಕೂಡ ಒಂದು 500 ರೂಪಾಯಿ ದುಡ್ಡು ಕಡೆ 500 ರೂಪಾಯಿ ಮಿನಿಮಮ್ ಡಿಮಾಂಡ್ 500 ರೂಪಾಯಿ ಅವ್ರದ್ದು. ವಿಸಿಟ್ ಕೊಟ್ಟದ್ದಕ್ಕೆ ನಮಗೆ ಚಾರ್ಜು ಒಂದು 500 ರೂಪಾಯಿ ದುಡ್ಡು ಕೊಡಿ. ಈ ಥರ ಮನುಷ್ಯರಿಗೆ ನಂಬುವುದಿಲ್ಲ ಜನ. ಅವ್ರು ಏನೇನೋ ಸುಳ್ಳು ಹೇಳ್ತಾರೆ. ಹಾಗಾಗಿ ಇವನು ಒಳ್ಳೆ ಆಸ್ತಿಕರಾಗಿ ವೇಷ ಹಾಕಿದ್ರು ಜನ ಇದು ವೇಷ ಅಂತ ತಿಳ್ಕೊಂಡ್ರು. ಇವನು ಆಸ್ತಿಕ ಆದಾಗಿದ್ದಾನೆ, ಪಶ್ಚಾತ್ತಾಪ ಆಗಿದೆ, ಇವನು ಭಿಕ್ಷು ಅಂದರೆ ಜನ ನಂಬಲಿಲ್ಲ. ಇದು ಭಿಕ್ಷುಗಳ ವೇಷ ಹಾಕಿ ಮತ್ತೊಂದು ದೊಡ್ಚುವಂತಹ ತಂತ್ರ ಇದು ಢೋಂಗಿ ಇವನು ಅಂತ ಅವನು ಹೊಡೆಯೋದು, ಬಡಿಯೋದು, ನಿಂದಿಸೋದು, ಏನೇನೋ ಮಾಡಿದರು. ಜನ ಅವನು ತಿರಸ್ಕಾರ ಮಾಡಿದರು. ಆದರೂ ಕೂಡ ಅವನು ಬೇಸರ ಪಟ್ಟುಕೊಳ್ಳಿಲ್ಲ. ಅವನ ಮನಃ ಪರಿವರ್ತನೆ ಅಷ್ಟು ಗಾಢವಾಗಿ ಆಗಿದೆ. ಯಾಕೆಂದರೆ ಅದರ ಮುಂದೆ ಒಂದು ದೊಡ್ಡ ಫಿಲಾಸಫಿಯನ್ನು ಕೃಷ್ಣ ಅವನ ಕ್ಯಾರೆಕ್ಟರ್ ಮೂಲಕ ನಮಗಿಡ್ತಾನೆ. ಅವರಿಗೆ ಅನ್ನ ಹಾಕಲಿಲ್ಲ ಜನ, ತಿನ್ನಲಿಕ್ಕೆ ಕೊಡಲಿಲ್ಲ, ಬೈದರು. ಅವನು ಇಡೀ ಜೀವಮಾನದಲ್ಲಿ ಒದ್ದಾಡ ಪಟ್ಟು ನರಳಿ ಸಾಯಬೇಕಾಯಿತು ಅಂತ ತಿಳ್ಕೊಂಡು. ಇದಕ್ಕೆ ಏನು ಕಾರಣ? ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಪ್ರಾಮಾಣಿಕವಾಗಿ ನಡ್ಕೊಂಡೂ ಕೂಡ ಸಮಾಜದಲ್ಲಿ ಒದ್ದಾಟಪಟ್ಟು ಕಷ್ಟಪಟ್ಟು ತಿರಸ್ಕೃತನಾಗಿ ಸಾಯ್ತಾನಲ್ಲ. ಯಾಕೆ ಹೀಗಾಗತ್ತೆ? ಇದರ ಹಿಂದೆ ಇರತಕ್ಕ ನಾವು ಹೇಳ್ತೇವೆ ಪ್ರಾರಬ್ಧ ಕರ್ಮ, ಏನೇನೋ ಹೇಳ್ತೇವೆ. ಬಹಳ ಅದ್ಭುತವಾದಂತಹ ಒಂದು ಅನಾಲಿಸಿಸ್ ಅನ್ನ ಕೊಡ್ತಾರೆ ಇಲ್ಲಿ ಆ ಋಷಿಗಳು. ಏನು ಅಂದರೆ, ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗ್ರಹ ಕರ್ಮ ಕಾಲಾಹ ಮನಃ ಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯದ್ಯತ. ಯಾವುದರಿಂದ ಈ ದುಃಖ ಬಂತು? ಅದಕ್ಕೆ ನೋಡಿ, ಪಾಸಿಬಲ್ ರೀಸನ್ಸ್ ಎಷ್ಟು ತರ್ಕಬದ್ಧವಾಗಿ ಮಾತಾಡ್ತಾನೆ ಅವನು. ಅಂದರೆ ಸಾಮಾನ್ಯವಾಗಿ ಸುಖ ದುಃಖಗಳಿಗೆ ಕಾರಣ ಯಾವುದು? ಈ ದೇಹ ಇದ್ದರೆ ತಾನೇ ಸುಖ ದುಃಖ.
ಕೆಲವರು ಈ ದೇಹ ಇದ್ದರೆ ತಾನೇ ಅಂತ ಬಾವಿ ಹಾಡ್ತಾರೆ, ಹಗ್ಗ ಕಟ್ಟಿಕೊಡ್ತಾರೆ. ಯಾಕೆಂದರೆ ದೇಹದಿಂದ ಸುಖ ದುಃಖ, ಈ ದೇಹ ಹೋಗಿಬಿಟ್ರೆ ದುಃಖವಿಲ್ಲ ಸುಖವಿಲ್ಲಲ್ಲೋ. ಸುಖ ದುಃಖಗಳಿಗೆ ಕಾರಣ ಈ ದೇಹ. ನಾಯಂ ಜನೋ ಮೇ ಸುಖ ದುಃಖ ಹೇತು. ಜನ ಅಂತಂದರೆ ಈ ಜನ ಅಂದರೆ ಈ ದೇಹ ಅಂತ ಅರ್ಥ. ಜನ ಅಂತಂದರೆ ಯಾವುದರಿಂದ ನಾವು ಜನನಕ್ಕೆ ಒಳಗಾಗ್ತೇವೋ ಅದು ಜನ. ಹುಟ್ಟುವುದು ಯಾವುದ್ರ? ಈ ದೇಹದ ಮೂಲಕ ಹುಟ್ಟೋದು, ದೇಹದ ಮೂಲಕ ಸಾಯೋದು. ಅದರಿಂದ ಈ ಜನ ಅಂದರೆ ಈ ದೇಹದಿಂದ, ದೇಹ ಇದೆ ಅದರಿಂದ ಸುಖ ದುಃಖ ಬರುತ್ತೆ ಇಲ್ಲ ಅನ್ನ. ನಾಯಂ ಜನೋ ಮೇ ಸುಖ ದುಃಖ. ಈ ದೇಹ ನನ್ನ ಸುಖ ದುಃಖಕ್ಕೆ ಕಾರಣ ಅಲ್ಲ. ಯಾಕೆಂದರೆ ನಿಮ್ಮ ದೇಹ ಉಂಟಲ್ವ ಅಲ್ಲಿ, ಅದರಿಂದ ಯಾಕೆ ನನಗೆ ದುಃಖ ಆಗೋದಿಲ್ಲ ಅಥವಾ ಸುಖ ಆಗೋದಿಲ್ಲ? ನಿಮ್ಮ ದೇಹದಿಂದ ನನಗೆ ಯಾಕೆ ಸುಖ ಆಗೋದಿಲ್ಲ? ಅದು ದೇಹ ಅಲ್ವ? ಅದು ದೇಹ ಹೌದ್ರಿ, ನಿಮ್ಮ ದೇಹ ಅಲ್ಲ. ಓ ಹಾಗಾದ್ರೆ ನನ್ನ ದೇಹ ಅಂದರೆ ದೇಹ ಅನ್ನೋದು ನಿಮ್ಮದು ನಮ್ಮದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ನನ್ನ ಅನ್ನೋದು ವ್ಯತ್ಯಾಸ. ಹಾಗಾದರೆ ನನ್ನ ಅನ್ನೋದ್ರಿಂದ ಸುಖ ದುಃಖ ಆಗೋದು. ಸೊ ದಿಸ್ ಅಟ್ಯಾಚ್ಮೆಂಟ್ ಈಸ್ ದ ಕಾಸ್ ಅಂತ ಹೇಳೋದು. ನನ್ನ ದೇಹ ಅಂತ ನಾನು ಇದನ್ನು ತಿಳ್ಕೊಂಡದ್ದು ಕಾರಣ. ನಿಮ್ಮ ದೇಹದಲ್ಲಿ ನನಗೆ ದುಃಖ ಆಗೋದು ಯಾಕೆಂದರೆ ಅದು ನನ್ನ ದೇಹ ಅಲ್ಲ ಅಂತ ತಿಳ್ಕೊಂಡಿದ್ದೇನೆ. ಪಕ್ಕದ ಮನೆಯ ಮಗು ಜಾರಿ ಬಿದ್ದರೆ ನಮಗೇನು ದುಃಖ ಆಗೋದಿಲ್ಲ. ಯಾಕೆ? ಅದು ನಮ್ಮ ಮಗು ಅಲ್ರಿ. ಅರೆ ಮಗು ಅಲ್ವಾ ಅದು ಕೂಡ? ಜಾರಿ ಬಿದ್ದಿದೆ, ಗಾಯ ಆಗಿದೆ, ಅದು ನಮ್ಮ ಮಗು ಅಲ್ರಿ. ಓಹೋ, ಮತ್ತೆ ನಿಮ್ಮ ಮಗು ಜಾರಿ ಬಿದ್ದು ಓಡಿ ಹೋಗ್ತದೆ. ಅಯ್ಯೋ ಮಗು ಏನಾಯ್ತು ಮಗು, ಅದಕ್ಕೂ ಗೊತ್ತು, ಅದು ಹೋತ ಕೂಗುತ್ತೆ. ಯಾಕಂದ್ರೆ ಇವು ಪೆದ್ದುಗಳು ಮುದ್ದು ಮಾಡ್ತಾವೆ, ದೊಡ್ಡ ಗೊತ್ತಿದೆ, ಜೋರು ಕೂಗಿದಷ್ಟು ಹೆಚ್ಚು ಮುದ್ದು ಮಾಡ್ತಾವೆ ಅಂತ. ದೊಡ್ಡವರ ಅವ್ರ ಬಲ್ಲವನ್ನ ಚಿಕ್ಕ ಮಕ್ಕಳು ಕೂಡ ತಿಳ್ಕೊಂಡ್ಬಿಟ್ಟಿದ್ದಾವೆ. ಹೋತ ಜೋರಾಗಿ ಕಿರಿಚ್ತಾವೆ. ಅಯ್ಯೋ ಎಲ್ಲಿ ಏನದು ಅಷ್ಟು, ಅದು ನನ್ನ ಮಗು. ಓಹೋ, ಆ ಮಗು ಬಿದ್ದರೆ ಏನೂ ಆಗಲಿಲ್ಲ ನನಗೆ, ಇದು ನನ್ನ ಮಗು. ಸೊ ದುಃಖಕ್ಕೆ ಕಾರಣ ಮಗುವಲ್ಲ, ನನ್ನ ಅನ್ನೋ ಫೀಲಿಂಗು. ದುಃಖಕ್ಕೆ ಕಾರಣ ದೇಹ ಅಲ್ಲ, ನನ್ನ ಅನ್ನೋ ಫೀಲಿಂಗ್. ನನ್ನ ದೇಹ ಅಂತ ತಿಳ್ಕೊಂಡ ದುಃಖ ಕೊಡುತ್ತೆ, ಬರೀ ದೇಹ ಕೊಡೋಲ್ಲ. ಅದು ಹೇಳ್ತಾನೆ, ನಾಯಂ ಜನೋ ಮೇ ಸುಖ ದುಃಖ ಹೇತು. ನನ್ನ ಸುಖ ದುಃಖಗಳಿಗೆ ಈ ದೇಹ ಕಾರಣ ಅಲ್ಲ. ದೇಹ ಕಾರಣ ಅಲ್ಲ ಅಂದರೆ ಏನ್ರಿ? ದೇವರು ಕಣ್ ತೆರೆಯೋದಿಲ್ಲ, ಏನು ಮಾಡೋದು? ದೇವರು ದುಃಖ ಕೊಟ್ಟ, ಅದೊಂದು ಕೆಲವರು. ದೇವರು ದುಃಖ ಕೊಟ್ಟ, ದೇವರು ಸೋಲಿಸಿದ, ನಾವು ಬೇಕಾದಷ್ಟು ಬಿಸಿನೆಸ್ ಮಾಡಿದೆ, ದೇವರು ಕಣ್ ತೆರಲಿಲ್ಲ, ಲಾಸ್ ಆಯಿತು. ದೇವರು ನನಗೆ ದುಃಖ ಬರಲಿಕ್ಕೆ ಕಾರಣ ದೇವರು, ಸುಖ ಬರಲಿ ಎಲ್ಲ ದೇವರು ಕೊಟ್ಟರೆ ಉಂಟು ಸ್ವಾಮಿ, ನ ದೇವತಾ ಅಲ್ಲ ಅಂದ. ದೇವರು ಸುಖ ದುಃಖಗಳನ್ನು ಕೊಟ್ಟಿಲ್ಲ, ಅವನಿಗೇನು ಖಯಾಲಿಯ? ಇವನಿಗೆ ಸುಖ ಕೊಡುವ, ಇವನಿಗೆ ದುಃಖ ಕೊಡುವ, ಇವನನ್ನು ಹಾಳು ಮಾಡುವ, ಏನು ಅವ್ರಿಗೇನಾದ್ರು ಇಂಟ್ರೆಸ್ಟ್ ಉಂಟ? ಏನಿಲ್ಲ. ನಮ್ಮ ಸುಖ ದುಃಖಗಳಿಗೆ ದೇವರು ಕಾರಣ ಅಲ್ಲ, ನಮ್ಮ ಸುಖ ದುಃಖಗಳಿಗೆ ನಮ್ಮ ಈ ದೇಹ ಕಾರಣ ಅಲ್ಲ. ಆತ್ಮ ಅಲ್ಲಿ ಈ ದೇಹದೊಳಗೆ ಒಂದು ಜೀವ ಅಂತ ಒಂದು ಉಂಟಲ್ವ? ಜೀವ ಇರೋದ್ರೆ ಹೆಣ, ಆ ಜೀವ ಇರೋದ್ರಿಂದ ಅಲ್ಲ. ಅದು ಜೀವಕ್ಕೆ ಏನುಂಟು? ಜೀವಕ್ಕೂ ಏನು ಸಂಬಂಧ ಇಲ್ಲ. ಅದು ಜ್ಞಾನಾನಂದಮಯವಾದಂಥ ಒಂದು ಚಿತ್ತದು. ಮತ್ತೆ ಹಾಗಲ್ಲ, ನಾನು ಜಾತಕ ತೋರಿಸಿದೆ, ಜೋಯಿಸರು ಹೇಳಿದರು ನಿಮಗೆ ಗ್ರಹದೋಷ ಉಂಟು ಅಂತ ಹೇಳಿದರು. ರಾಹುದೋಷ, ಕುಜದೋಷ ಅದೆಲ್ಲ ಉಂಟು. ಗ್ರಹ ಹೌದಾ? ಅವೆಲ್ಲ ಅವು ಆಕಾಶದ ಗ್ರಹಗಳಿಗೆ ನಿಮ್ಮ ಮೇಲೆ ಏನ್ರಿ ಹೊಟ್ಟೆಗಿಚ್ಚು? ನಿಮ್ಮ ಮೇಲೆ ಕಾಡ್ಲಿಕ್ಕೆ ಯಾಕೆ ಬರ್ತಾವೋ? ಪಾಪ ಅವು ಹೆಲ್ಪರ್ಸು. ನಿಮಗೆ ಇಂಥ ತೊಂದರೆಗಳಾಗಬಹುದು, ಎಚ್ಚರ ವಹಿಸಿ ಅಂತ ಇಂಡಿಕೇಟ್ ಮಾಡ್ತಾರೆ. ಅವರು ತೊಂದರೆ ಯಾಕೆ ಕೊಡ್ತಾರೆ? ಗ್ರಹಗಳಿಂದ ಮನುಷ್ಯನಿಗೆ ಕಾಟ ಅಲ್ಲ. ಗ್ರಹಗಳು ಕಾಟ ಕೊಡುವುದಲ್ಲ ಸ್ವಾಮಿ, ನಾವು ಮಾಡಿದ್ದೇ ಪ್ರಾರಬ್ಧ ಕರ್ಮ ಅಲ್ಲ ಅನ್ನೋ. ಇದು ಎಷ್ಟು ಕಾರಣಗಳನ್ನು ಮನುಷ್ಯ ಹೇಳ್ತಾನೆ, ಅದೆಲ್ಲವನ್ನು ಅನುವಾದ ಮಾಡ್ತಾನೆ ನೋಡಿ. ದೇವರಲ್ಲ, ಈ ದೇಹ ಅಲ್ಲ, ಈ ಆತ್ಮ ಅಲ್ಲ, ಗ್ರಹಗಳಲ್ಲ, ನಾನು ಮಾಡಿದ ಕರ್ಮವೂ ಅಲ್ಲ. ಮತ್ತೆ ಮತ್ತೊಂದು ಉಂಟ್ರಿ, ಕಾಲ ಏವ ಕಾಲೋವ ಕಾರಣಂ ರಾಜ್ಞ. ಕಾರಣ ಎಲ್ಲಕ್ಕೂ ಕಾರಣ. ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಆಯಾ ಕಾಲ ಅದಾದ ಹಾಕೊಂಡು ಹೋಗಿರುತ್ತೆ. ಎಲ್ಲಕ್ಕೂ ಕಾರಣ ಕಾಲ, ಕಾಲವೂ ಅಲ್ಲ. ಇದು ಯಾವುದೂ ಕಾರಣ ಅಲ್ಲ. ನಾವು ತಿಳ್ಕೊಂಡಂಥದ್ದು ಈ ದೇಹ ಅನ್ನೋದು ನಮ್ಮ ಸುಖ ದುಃಖಕ್ಕೆ ಕಾರಣ ಅಲ್ಲ. ಜೀವ ಅನ್ನೋದು ಸುಖ ದುಃಖಕ್ಕೆ ಕಾರಣ ಅಲ್ಲ. ದೇವರು ಸುಖ ದುಃಖಕ್ಕೆ ಕಾರಣ ಅಲ್ಲ. ದೇವತೆಗಳು, ತತ್ವಾಭಿಮಾನ ದೇವತೆಗಳು ಯಾರೂ ಅಲ್ಲ. ಗ್ರಹಗಳು ಅಲ್ಲ, ಕರ್ಮ ಅಲ್ಲ, ಕಾಲ ಅಲ್ಲ, ಯಾವುದೂ ಕಾರಣ ಅಲ್ಲ. ಇದು ಇವತ್ತು ನೀವು ಯಾವುದೇ ಶಾಸ್ತ್ರ ಜ್ಯೋತಿಷಿಗಳು ಇನ್ನೊಬ್ಬರು ಮತ್ತೊಬ್ಬರದ್ದು ಯಾರ್ದು ಕೇಳಿದ್ರೆ ಎಷ್ಟು ಹೇಳುವಂಥದ್ದು ಇಷ್ಟೇ ಸಂಗತಿ. ಇದು ಬಿಟ್ಟು ಇನ್ಯಾವುದು ಹೇಳೋದಿಲ್ಲ. ನಿಮಗೆ ಈಗ ಕಾಲ ಕೆಟ್ಟದು, ಈಗ ಕಾಲ ಒಳ್ಳೆಯದಿಲ್ಲ, ಈಗೇನು ಬಿಸ್ನೆಸ್ ಮಾಡಬೇಡಿ, ಏನು ಮಾಡಿದ್ರು ಲಾಸ್ ಆಗುತ್ತೆ ಅಂತಾರೆ. ಹೌದು, ಕಾಲ. ಈಗ ನೀವು ಏನು ಕೈ ಹಾಕಿದ್ರೂ ಮಣ್ಣಾಗುತ್ತೆ. ಈಗ ನಿಮ್ಮ ಕಾಲ ಒಳ್ಳೆಯದಿಲ್ಲ, ಒಂದು ಕಾಲ ಕಾರಣ. ಇಲ್ಲದಿದ್ದರೆ ನಿಮ್ಗೆ ಎಲ್ಲ ಗ್ರಹಗಳು ತಿರುಗಿ ಬಿದ್ದಾವಲ್ಲ ಸ್ವಾಮಿ, ಸ್ವಲ್ಪ ಗ್ರಹ ಅನುಕೂಲ ಆದಮೇಲೆ. ಇಲ್ಲದಿದ್ದರೆ ನಾವು ಏನು ಮಾಡೋದು? ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ಈಗ ಕಾಡ್ತಾ ಇದೆ, ಅನುಭವಿಸಲೇಬೇಕು. ಜ್ಯೋತಿಷ್ಗಳು ಗ್ರಹ ಕರ್ಮ ಕಾಲ 3 ವಿಷಯ ಹೇಳ್ತಾರೆ. ನೀವು ವೇದಾಂತಿಗಳ ಹತ್ರ ಹೋದರೆ ಅದು ಅವರು ಕರ್ಮ ಹೇಳ್ತಾರೆ. ಎಲ್ಲ
ತೃಣಮಪಿ ನ ಚಲತಿ ತೇನ ವಿನ, ದೇವರು ಮಾಡಿಸುವುದು. ನ ದೇವತಾ, ದೇವರು ನೀನು ಒಂದು ಜೀವ ಅಂತ ಒಳಗೆ ಇದೆಯಲ್ಲ ಅಸ್ವತಂತ್ರ, ಅವನೊಂದು ನಿನ್ನ ಕೈಯಲ್ಲಿ ಮಾಡಿಸ್ತಾ ನೀನು ಮಾಡ್ತೀವಿ. ಜೀವಕ್ಕೂ ಸಂಬಂಧ ಇಲ್ಲ, ದೇವರಿಗೂ ಸಂಬಂಧ ಇಲ್ಲ. ದೇಹಕ್ಕೂ ಯಾವ ದೇಹ, ಜೀವ, ದೇವ, ಗ್ರಹ, ಕರ್ಮ, ಕಾಲ, ಇದು ಯಾವುದರಿಂದಲೂ ಸುಖ ದುಃಖ ಅನುಭವ ಆಗುವುದಲ್ಲ. ಮತ್ತೆ ಮನಃಪರಂ ಕಾರಣ ಮಾಮನಂತಿ, ಎಲ್ಲಕ್ಕೂ ಕಾರಣ ಮನಸ್ಸು. ಯಾಕೆಂದರೆ ಇದು ಸುಖ ಇದು ದುಃಖ ಅಂತ ತಿಳ್ಕೊಳ್ಳೋದು ಕೂಡ ಮನಸ್ಸೇ. ಮನಸ್ಸು ಯಾವುದನ್ನು ಸುಖ ಅಂತ ತಿಳ್ಕೊಳ್ಳುತ್ತೋ ಅದನ್ನು ನೀನು ಎಂಜಾಯ್ ಮಾಡ್ತಿ. ದುಃಖ ಆದರೂ ಕೂಡ ಈಗ ಮಕ್ಕಳಿಗೆ ಕಜ್ಜಿ ಆಗತ್ತೆ, ಕಜ್ಜಿಯನ್ನು ಕರ್ಕೋತಾರೆ, ಅದು ಸುಖ ಅಂತ ಅನ್ನೋದ್ರಿಂದ ಕೆರೆಯೋದವರು, ಸುಖ ಅಲ್ಲ ಅದು ನಿಜವಾಗಿ, ಅದು ಸೆಪ್ಟಿಕ್ ಆಗುತ್ತೆ. ಆದರೆ ಅವುಗಳು ಸುಖ ಅಂತ ಬರಬೇಕು ಕಾಲ ಖುಷಿಯನ್ನು ಕೆರ್ಕೊಳ್ಳೋದಲ್ಲೇ ಒಂದು ಖುಷಿ. ಯಾಕೆಂದರೆ ಅದು ಸುಖ ಅಂತ ಮನಸ್ಸು ತಿಳ್ಕೊಂಡಿದೆ. ಯಾವುದನ್ನು ಮನಸ್ಸು ಸುಖ ಅಂತ ತಿಳ್ಕೊಳ್ಳುತ್ತೋ ಅದರಿಂದ ಖುಷಿ ಪಡ್ತೀನಿ ನೀನು. ಯಾವುದನ್ನು ಮನಸ್ಸು ದುಃಖ ಅಂತ ತಿಳ್ಕೊಳ್ತೋ ಅದರಿಂದ ದುಃಖ ಪಡ್ತೀನಿ. ಅದ್ರಲ್ಲಿ ನಿಜವಾದ ಸುಖ ದುಃಖ ಅಂತ ಒಂದು ಪ್ರಶ್ನೆಯೇ ಇಲ್ಲ. ಸುಖವನ್ನು ನೀನು ದುಃಖ, ಭ್ರಾಂತಿ ಜ್ಞಾನಾಮೃತಾಕ್ಷಾಣಂ, ವಿಷ್ಣು ಪುರಾಣದ ಮಾತಿದು, ದುಃಖಮೇವ ಸುಖಾಯತೆ ಅಂತ. ನೀನು ಸುಖವನ್ನೇ ದುಃಖ ಅಂತ ತಿಳ್ಕೊಂಡ್ರೆ ಅದು ದುಃಖವಾಗಿ ಕಾಣುತ್ತೆ, ದುಃಖವನ್ನು ಸುಖ ಅಂತ ತಿಳ್ಕೊಂಡ್ರೆ ಅದು ಸುಖವಾಗಿ ಕಾಣುತ್ತೆ. ಅದರಿಂದ ದುಃಖ ಮತ್ತು ಸುಖಗಳ ಡೆಫಿನಿಷನ್ ಎಂಥದ್ದು? ಹೊರಗಿನಿಂದ ಯಾವುದು ದುಃಖ ಯಾವ ಸುಖ ತೋರಿಸು. ಅಯ್ಯೋ ಅದು ಎಕ್ಸ್ಟರ್ನಲ್ ಅಲ್ಲ ಸ್ವಾಮಿ, ನಾವು ಸುಖ ಅಂತ ತಿಳ್ಕೊಂಡ್ರೆ ಸುಖ, ದುಃಖ ಅಂತ ತಿಳ್ಕೊಂಡ್ರೆ ದುಃಖ. ಹೆಂಡತಿ, ಮಕ್ಕಳು, ಸಂಸಾರ, ಅವ್ರ ಜೊತೆಗೆ ವಾಕಿಂಗ್ ಹೋಗೋದು, ಅವ್ರ ಜೊತೆ ಸಿನಿಮಾಕ್ಕೆ ಹೋಗೋದು, ಆನಂದ ಅಂತ ತಿಳ್ಕೊಂಡಷ್ಟು ಕಾಲ ಖುಷಿಯೋ ಖುಷಿ ಅವನಿಗೆ. ಒಂದು ದಿವಸ ಅಯ್ಯೋ ರಗಳೆ ಅಂತ ಕಂಡುಬಿಟ್ರೆ ಅದು ದುಃಖ. ಅದೇ ಸಂಗತಿ ಹೆಂಡತಿ ಜೊತೆಗೆ ಸಂಜೆ ವಾಕಿಂಗ್ ಹೋಗೋದು ಏನು ಆನಂದ. ಮದುವೆ ಆದ 4 ದಿವಸ, 5ನೇ ದಿವಸ ಹೆಂಡತಿ ಯಾವುದು ವಾಕಿಂಗ್ ಹೋಗೋಲ್ಲ, ನೀನು ಹೋಗಿ ನಮ್ಮ ಬರೋಣ, ನಾನು ಬೇರೆ ಕೆಲಸ ಹೋಗಿ ನೋಡುವ, ಚೆಲಿಬಿರಿ ಮಾಡಬೇಡ ಅಂತಾರೆ ಇವರು. 6ನೇ ದಿವಸ ಆವಾಗ ಅವನಿಗೆ ದುಃಖ ಕಾಣುತ್ತೆ. ಸೊ ಇಟ್ ಇಸ್ ಆಲ್ ಮೆಂಟಲ್ ಅಂತ. ಹೆಂಡತಿ ಸುಖ ಕೊಡ್ತಾಳೋ ದುಃಖ ಕೊಡ್ತಾಳೋ, ನೀನು ಹೆಂಡತಿಯನ್ನು ಪ್ರೀತಿಸ್ತೀವಿ ಅನ್ನೋದು ಹೊಂದಿಕೊಂಡು, ನೀನು ಹೆಂಡತಿಯನ್ನು ಪ್ರೀತಿಸಿದರೆ ಅವಳು ಕೊಟ್ಟದೆಲ್ಲ ಸುಖವಾಗಿ ಕಾಣುತ್ತೆ. ನೀನು ಹೆಂಡತಿಯನ್ನು ಪ್ರೀತಿಸದೇ ಇದ್ದರೆ ಅವಳು ಮಾಡಿದೆಲ್ಲ ರಗಳೆಯಾಗಿ ಕಾಣುತ್ತೆ. ಅಷ್ಟೇ. ಸುಖವೋ ದುಃಖವೋ ಅಂತ ಇಟ್ ಈಸ್ ಯುವರ್ ಮೆಂಟಲ್ ಕಾನ್ಸೆಪ್ಟ್. ಅದು ಸುಖ ಅಂತ ಅನ್ನೋದು ಬರೇ ಮಾನಸಿಕವಾದ ಒಂದು ಕಲ್ಪನೆ. ಯಾವುದನ್ನು ಸುಖ ಅಂತ ತಿಳ್ಕೊಂಡ್ಯೋ ಅದನ್ನು ಖುಷಿ ಆಗುತ್ತೆ, ಯಾವುದನ್ನು ದುಃಖ ಅಂತ ತಿಳ್ಕೊಂಡ್ಯೋ ಅದನ್ನು ದುಃಖ ಆಗುತ್ತೆ. ಬ್ಯೂಟಿಫುಲ್ ಸೈಕೋ ಫಿಲಾಸಫಿ. ಅವ್ರು ಹೇಳ್ತಾನೆ ಮನಃಪರಂ, ಸುಖ ಅಂತ ಒಂದು ಇಲ್ಲೇ ಇಲ್ಲ. ಯಾವುದನ್ನು ಸುಖ ಅಂತ ತಿಳ್ಕೊಂಡ್ರೆ ಸುಖ. ಇವಾಗ ಬೆಳಗಿನ ಸಂಜೆ ತನಕ ಒದ್ದಾಡ್ತಾರಲ್ಲ ಬೆವರು ಸುರಿಸಿಕೊಂಡು, ಯಾಕೆ? ದುಃಖ ಅಲ್ವ ಅದು? ಬೆಳಗಿನ ಸಂಜೆ ತನಕ ಒದ್ದಾಡೋದೇನು, ಬೆವರು ಸುರಿಸುವುದೇನು, ಕಷ್ಟಪಡೋದು. ಆ ಕಷ್ಟಪಟ್ಟದ್ದರಿಂದ ಇಷ್ಟು ದುಡ್ಡು ಸಿಗುತ್ತೆ, ಅದರಿಂದ ಸುಖ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಸುಖ. ಆ ನಿರೀಕ್ಷೆ ಇಲ್ಲದಿದ್ದರೆ ಅಯ್ಯೋ ಯಾರಿಗೆ ಬೇಕ್ರಿ ಮೈ ಬೆವರು ಸುರಿಸ್ಕೊಂಡು ಒದ್ದಾಟ ಹಾಳಾಗೋಗ್ರಿ, ಅರೆ ಅದು ದುಃಖವಾಗುವುದು ಸುಖವಾಗುವುದು. ಸೊ ನಾವು ಯಾವುದನ್ನು ಇಷ್ಟಪಡ್ತೇವೋ ಅದು ನಮಗೆ ಸುಖವಾಗಿ ಕಾಣುತ್ತೆ, ನಾವು ಯಾವುದನ್ನು ಇಷ್ಟಪಡುವುದಿಲ್ಲವೋ ಅದು ನಮಗೆ ದುಃಖವಾಗಿ ಕಾಣುತ್ತೆ. ನಮಗೆ ಇಷ್ಟವಾದ ಇನ್ನೊಬ್ಬನಿಗೆ ದುಃಖ, ಯಾಕೆಂದರೆ ಅವನು ಇಷ್ಟಪಡೋಲ್ಲ. ಸಮಸ್ಯೆ ಆಗುವುದಲ್ಲಿಂದ ಇಬ್ಬರು ಒಂದನ್ನೇ ಇಷ್ಟಪಟ್ಟಾಗ ಸಮಸ್ಯೆ ಆಗೋದು. ಇಬ್ಬರಿಗೂ ಸುಖ ಅದು ಒಂದರಿಂದ ಸಿಗುತ್ತೆ ಅನ್ನೋ ಜಗಳ ಶುರು ಆಗೋದು. ಇಲ್ಲದೇ ಇದ್ದರೆ ಒಬ್ಬನು ಇಷ್ಟಪಟ್ಟದ್ದನ್ನು ಇನ್ನೊಬ್ಬರು ಇಷ್ಟಪಡಲಿಲ್ಲ, ಅವನಿಗೆ ಅದು ದುಃಖ. ನಮ್ಮಲ್ಲಿ ಒಬ್ಬರು ಅವಧೂತರಿದ್ದರು, ಇದ್ರು ಅಂದರೆ ಈಗಲೂ ಇದ್ದಾರೆ. ಅವರು ತಮಾಷೆ ಏನು ಅಂದರೆ, ಈಗಲ್ಲ ಹಿಂದೆ ಅವರು ಸಾಧನೆ ಮಾಡುವಾಗ ನೀವು ಕೊಂಡು ಹೋಗಿ ಅವ್ರ ಕೈಯಲ್ಲಿ ಕಾಯಿನ್ ಇಟ್ಟರೆ, ದುಡ್ಡಿಟ್ಟರೆ ತಡ್ಕೊಳ್ಳಿಕ್ಕೆ ಆಗ್ತದೆ. ಕೊಂಡೋಗಿ ಇದನ್ನು ದುಡ್ಡನ್ನು ಕಾಯಿನ್ ಆದರೆ ಬಿಸಾಡ್ತಿದ್ರು. ಕರೆನ್ಸಿ ನೋಟ್ ಆಗಿದ್ದರೆ ಅದನ್ನು ಚೂರು ಚೂರು ಮಾಡಿ ಹರಿದು ಬಿಸಾಡಿ ಒಂದು ಬೆಂಕಿ ಹಾಕಬೇಕಿಲ್ಲ ಬಾವಿಗೆ ಹಾಕಬೇಕು, ಇಲ್ಲದ್ರೆ ನಿದ್ರೆ ಬರ್ತಿರಲಿಲ್ಲ ಅವರಿಗೆ. ನಿಮಗೆ ಅದು ಹುಚ್ಚು ಅಂತ ಕಾಣಲ್ವಾ? ಅಯ್ಯೋ ಯಾರಾದರೂ ದುಡ್ಡನ್ನು ಹರಿದು ಬೆಂಕಿ ಹಾಕ್ತಾರೆ, ಅದನ್ನು ಬದಲು ನಮಗಾರು ಕೊಟ್ಟಿದ್ರೆ ನಾವು ಕಿಸೆ ಹಾಕ್ಕೊಂಡು ಹೋಗ್ತಿದ್ದೆವು. ನಮಗೆ ಯಾರ ದುಡ್ಡು ಕೊಟ್ಟಾಗ ಖುಷಿ ಆಗ್ತದೆ, ಆ ಮನುಷ್ಯನಿಗೆ ತಡ್ಕೊಳ್ಳಿಕ್ಕಾಗದೆ ಹಿಂಸೆ, ಅದು ಹರಿದು 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 ಬಿಸಾಡ್ತಿದ್ರು. ಯಾಕೆ ಹಾಗೆ ಮಾಡ್ತಿದ್ರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಬೆಂಕಿ ಹಿಡ್ಕೊಂಡಾಗ ಆಗ್ತಿತ್ತು ನನಗೆ ಹಿಂಸೆ, ಚಿತ್ರ ಹಿಂಸೆ ಆಗ್ತಿತ್ತು, ಅದಕ್ಕೋಸ್ಕರ ಹಾಗೆ ಬಿಸಾಡ್ತಿದ್ದೆ ಆಚಾರ್ಯ ಅಂತ ಹೇಳ್ತಿದ್ರು. ತಡ್ಕೊಳ್ಳಿಕ್ಕೆ ಆಗ್ತದೆ ನನಗೆ, ಅದು ಹಿಂಸೆ. ಅದು ಯಾವುದು ಹಿಂಸೆ? ದುಡ್ಡು ಹಿಂಸೆಯೋ ಯಾರಿಗೆ? ಅದ್ರ ಬಗ್ಗೆ ಅವ್ರಿಗೆ ಅಸಹ್ಯ ಭಾವನೆ ಬಂದಾಗ ಹಿಂಸೆ. ಇಲ್ಲದಿದ್ದರೆ ಅದು ಕೈಯಲ್ಲಿ ಮಾತ್ರ ಅಲ್ಲ, ಪಾಕೆಟ್ನೊಳಗೆ ಹೋಗಿ ಕಿಸೆ ಒಳಗೆ ಹೋಗಬೇಕು. ಅದು ಅತ್ಯಂತ ಅಮೂಲ್ಯ ವಸ್ತು. ಯಾವುದು ಅಮೂಲ್ಯ? ಯಾವುದನ್ನು ಅಮೂಲ್ಯ ಅಂತ ತಿಳ್ಕೊಳ್ತೇವೆ ಅದು ಅಮೂಲ್ಯ ಅಷ್ಟೇ. ಇಲ್ಲ, ನೀವು ಅನರ್ಘ್ಯವಾದಂಥ ರತ್ನವನ್ನು ಕೊಡಿ, ಮಾಣಿಕ್ಯವನ್ನು ಮಂಗನ ಕೈಯಲ್ಲಿ ಕೊಡಿ, ಅದು ತೆಗೆದು ಬಿಸಾಡುತ್ತೆ. ಯಾಕೆಂದರೆ ಅದಕ್ಕೆ ಅದು ಅಮೂಲ್ಯ ಅನ್ನೋ ಕಲ್ಪನೆ ಇಲ್ಲ, ಅದರಿಂದ ಆನಂದ ಆಗುವುದಿಲ್ಲ. ಅದಕ್ಕೆ ಅಮೂಲ್ಯ ಅಂತ ಅನ್ನುವ ಭ್ರಮೆ ನಮ್ಮಲ್ಲಿದೆ. ಯಾಕೆಂದರೆ ನಾವು ದುಡ್ಡು ಕೊಟ್ಟಿದ್ದೇವಲ್ಲ, ಕಂಡಾಬಟ್ಟೆ ಕಾಸ್ಟ್ಲಿ. ಅದು ಕಂಡಾಬಟ್ಟೆ ಕಾಸ್ಟ್ಲಿ ಯಾಕೆ? ಸಿಗುವುದೇ ಕಮ್ಮಿ, ಅದರಿಂದ ಕಮ್ಮಿ ಸಿಗುವಂಥದ್ದಕ್ಕೆ ಬೆಲೆ ಜಾಸ್ತಿ. ಈಗ ಮನುಷ್ಯನಾದವ ತಿನ್ನಬಾರದಂಥ ಒಂದು ದರಿದ್ರ ವೆಜಿಟೇಬಲ್ ಉಂಟಲ್ಲ, ಟೊಮ್ಯಾಟೊ, ಅದಕ್ಕೆ ಕೆಜಿಗೆ ಎಷ್ಟು ರೂಪಾಯಿ ಕೊಟ್ಟು ತಗೋತಾರೆ, 50 ರೂಪಾಯಿ ಆದರೂ ತಗೋತಾರೆ. ಆಹಾ ಟೊಮ್ಯಾಟೊ, ಅದು ಮನುಷ್ಯ ಪ್ರಾಣಿಯೆಲ್ಲ, ಕಾಡು ಪ್ರಾಣಿಗಳು ತಿನ್ನದಂಥ ಒಂದು ವಸ್ತು.
ಅದನ್ನು ಮನುಷ್ಯನಿಗೆ ದುಡ್ಡು ಕೊಟ್ಟು ತಿಂತಾನೆ ಅದನ್ನು. ಕಾಡು ಪ್ರಾಣಿಗಳು ಕಾಡಿನಲ್ಲಿ ಬೆಳೆದರೆ ಟೊಮ್ಯಾಟೊ ತಿನ್ನೋಲ್ಲ ಕಾಡು ಪ್ರಾಣಿಗಳು, ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಟೇಸ್ಟ್ ಇಲ್ಲದ ಅಂತ ಒಂದು ದರಿದ್ರ ವಸ್ತು ಅದು. ಅದಕ್ಕೆ ಮನುಷ್ಯ ದುಡ್ಡು ಕೊಟ್ಟು ತಗೋತಾನೆ ಅದನ್ನು. ಆಮೇಲೆ ಒಂದು ವೇಳೆ ನೀವು ತಿನ್ನದೇ ಇದ್ರೆ ಡಾಕ್ಟ್ರ್ ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಪೇಷಂಟ್ಸ್ ಬೇಕಲ್ಲ, ಟೊಮ್ಯಾಟೊ ತಗೊಳ್ಳಿ ಯಾಕೆಂದರೆ ಮತ್ತೆ ಬನ್ನಿ ಮತ್ತೆ ನಾವು ಕೊಡ್ತೇವೆ. ಟೊಮ್ಯಾಟೊ ತಿಂದರೆ ಕಾಯಿಲೆ ಬರುತ್ತೆ ಅನ್ನೋದು ಗ್ಯಾರಂಟಿ, ಅದು ಸ್ಟೋನ್ ಇನ್ ಬ್ಲಾಡ್ ಆಗುತ್ತೆ ಅನ್ನೋದು ಗ್ಯಾರಂಟಿ. ಆದರೆ ಅದು ಆಗದೇ ಇದ್ರೆ ಆಪರೇಷನ್ ಮಾಡೋದು ಯಾರಿಗೆ? ಅದಕ್ಕೆ ನೀವು ಟೊಮ್ಯಾಟೊ ತಿನ್ನಿ ಅಡ್ಡಿಲ್ಲ ಅಂತಾರೆ ಡಾಕ್ಟ್ರು. ಅವರಿಗೆ ನಿಮಗೆ ರೋಗ ಬರಬಾರದು ಅಂತಲ್ಲ, ಅವರಿಗೆ ಪೇಷಂಟ್ ಬರಬೇಕು. ನಿಮಗೆ ರೋಗ ಬರಬಾರ್ದು ನಿಮ್ಮ ಕಾಳಜಿ, ಡಾಕ್ಟ್ರ್ ಕಾಳಜಿ ಅಲ್ಲ, ಅವ್ರಿಗೆ ಬಂದ್ರೇನೆ ಅವರಿಗೆ ವ್ಯವಹಾರ. ಹೀಗೆಲ್ಲ ಇದೆ ಸಂಗತಿ. ಅದರಿಂದ ನಾವು ಯಾವುದನ್ನು ಇಷ್ಟಪಡ್ತೇವೋ ಅದು ರುಚಿ. ದಕ್ಷಿಣ ಭಾರತೀಯರಿಗೆ ಅನ್ನ ರುಚಿ ಅಂತ, ಅನ್ನ ಸಾಂಬಾರು ಸಾರು ಇದೆಲ್ಲ ರುಚಿ ಅಂತ. ಆದರೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅವರು ಚಪಾತಿ ಗೋಬಿ ಮಂಚೂರಿ, ಆಹಾ ಏನು ಗೋಬಿ ಮಂಚೂರಿ ಅಂತಾರೆ. ನಮ್ಮ ಹುಡುಗರಿಗೂ ಅನ್ನ ಮಾಡಿ ಅನ್ನ ಇವತ್ತು ಗೋಬಿ ಮಂಚೂರಿ ಮಾಡಲಿ, ಅದು ಇವುಗಳಿಂದ ಬಂತು ಈ ರೋಗ. ಅದು ಇನ್ನೊಬ್ಬರನ್ನು ಅನುಕರಣೆ ಮಾಡಿದರೆ ರುಚಿ ಅನ್ನೋ ಭ್ರಮೆ ಬಂದಾಗ ಅದು ರುಚಿಯಾಗಲು ಶುರುವಾಗುತ್ತೆ. ಅಂದರೆ ಸ್ವಂತಿಕೆ ಇಲ್ಲದೆ ಇದ್ದವರಿಗೆ ಇನ್ನೊಬ್ಬರು ಮಾಡಿದ್ದನ್ನು ನೋಡಿ ಕಾಪಿ ಮಾಡಿ ಅದರಲ್ಲಿ ರುಚಿಯಾಗುವುದು. ಹೀಗೆ ಯಾವುದು ಸುಖ ದುಃಖ ಅಂದರೆ ನೋಡ್ತಾನೆ, ಮನಃಪರಂ ಕಾರಣ ಮಾಮನಂತಿ. ಇಟ್ ಈಸ್ ಎ ಮೆಂಟಲ್ ಕಾನ್ಸೆಪ್ಟ್. ಬ್ಲಿಸ್ ಆ್ಯಂಡ್ ಸಾರೋ ಅದು ಮಾನಸಿಕವಾದ ಒಂದು ಕಲ್ಪನೆ. ನೀವು ಯಾವುದನ್ನು ಸುಖ ಅಂತ ಭ್ರಮಿಸ್ಬೋದು, ಯಾವುದನ್ನು ದುಃಖ ಅಂತ ಭ್ರಮಿಸ್ಬೋದು. ಯಾವುದನ್ನು ಸುಖ ಅಂತ ತಿಳ್ಕೊಂಡ್ರು ಅದರಿಂದ ಸುಖ ಆದ ಹಾಗೆ ಅನಿಸ್ಬೋದು, ಯಾವ್ದು ದುಃಖ ಅಂದರೆ ಅದ್ರ ದುಃಖ ಆದ ಹಾಗೆ. ವಸ್ತುತಃ ಅದೇನೂ ಆಗಿರ್ಬೇಕಾಗಿಲ್ಲ. ಅದು ಸುಖವೂ ಅಲ್ಲ ದುಃಖವೂ ಅಲ್ಲ, ಅದೊಂದು ವಸ್ತು ಅಷ್ಟೇ. ಅದು ವಸ್ತುತಃ ಸುಖವೂ ಅಲ್ಲ ದುಃಖವೂ ಅಲ್ಲ. ಇಟ್ ಈಸ್ ಎ ಮ್ಯಾಟರ್. ಅದರಿಂದ ಸುಖ ಆಗುತ್ತೆ ಅಂತ ತಿಳ್ಕೊಂಡಾಗ ನನಗೆ ಅದನ್ನು ತಿಂದಾಗ ಖುಷಿ ಆಗೋದು, ಅದು ಒಳ್ಳೇದಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅದರಿಂದ ದುಃಖ ಆಗೋದು. ಅದನ್ನ ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯದ್ಯತ್. ಆ ಮನಸ್ಸೆ ಇಡೀ ಸಂಸಾರದ ಚಕ್ರವನ್ನು ತಿರುಗಿಸ್ತಾ ಇರತಕ್ಕಂಥ ಕಂಟ್ರೋಲರ್ ಆಫ್ ದ ವೀಲ್. ಈ ಸ್ಟಿಯರಿಂಗ್ ಹಿಡ್ಕೊಂಡದ್ದು ಸಂಸಾರ ಚಕ್ರ ಅಂದರೆ ಸ್ಟಿಯರಿಂಗು. ಇಡೀ ಬಾಳು ಅನ್ನುವ ರಥದ ಸ್ಟಿಯರಿಂಗ್ ಇರುವುದು ಯಾರ ಕೈಯಲ್ಲಿ? ಮನಸ್ಸಿನ ಕೈಯಲ್ಲೇಪ್ಪ. ಅದರಿಂದ ಈ ದೇಹ ಅಲ್ಲ, ನಿಮ್ಮ ಗ್ರಹಚಾರ ಮಣ್ಣು ಜಾತಕ ಗೀತಕ ತೋರಿಸ್ಬೇಡಿ, ನಿಮ್ಮ ತಲೆ ಸ್ವಲ್ಪ ನೆಟ್ಟಿಗಿಟ್ಟುಕೊಳ್ಳಿದ್ದ. ಮನಸ್ಸು ಗಟ್ಟಿ ಇದ್ದರೆ ಯಾವ ಜಾತಕ ನೋಡಿ ಏನು ಉಪಯೋಗ ಇಲ್ಲ. ಮನಸ್ಸು ಗಟ್ಟಿ ಇಲ್ಲದೆ ಇದ್ದರೆ, ಮನಸ್ಸು ದೃಢವಾದಂಥ ಮನಸ್ಸು ಬೆಳೆಸ್ಕೊಳ್ಳಿ, ಇದು ಯಾವುದು ಉಪಯೋಗ ಇಲ್ಲ. ಮನಃಪರಂ ಸಂಸಾರ ಚಕ್ರಂ. ಮನಸ್ಸು ಅಂದರೆ ಯಾರು? ಮನಸ್ಸು ಅಂದರೆ ಒಳಗಿನಿಂದ ಮುಖ್ಯವಾಗಿ ಎರಡು ಸಂಗತಿಗಳಿವೆ. ಮನೋಭಿಮಾನಿ ದೇವತೆಗಳಿದ್ದಾರೆ, ಮನೋಭಿಮಾನಿ ದೈತ್ಯರು ಇದ್ದಾರೆ. ಮನಸ್ಸಿನಲ್ಲಿ ಸಾತ್ವಿಕ ಮನಸ್ಸಿದೆ. ಸಾತ್ವಿಕ ಮನಸ್ಸನ್ನು ನಿಯಂತ್ರಿಸ್ತಕ್ಕಂಥವ ಮನೋಭಿಮಾನಿಯಾಗಿರ್ತಕ್ಕಂಥ ಶಿವ. ಅವನು ಶಿವದ ಕಡೆಗೆ, ಮಂಗಲದ ಕಡೆಗೆ ನಮ್ಮ ಮನಸ್ಸನ್ನು ಹರಿಸ್ತಾನೆ. ಒಳ್ಳೆಯ ಯೋಚನೆಯನ್ನು ಕೊಡ್ತಾನೆ, ಒಳ್ಳೆಯದು ಮಾಡತಕ್ಕಂಥ ಬುದ್ಧಿಯನ್ನು ಕೊಡ್ತಾನೆ. ಇನ್ನೊಬ್ಬ ಇದ್ದಾನೆ ಒಳಗೆ, ಮಿಸ್ಟರ್ ಕಾಲ್ನೇಮಿ, ಅವನು ಮನೋಭಿಮಾನಿ. ಅವನು ತಾಮಸ ಮನಸ್ಸನ್ನು ಪ್ರಚೋದನೆ ಮಾಡತಕ್ಕಂಥವ. ಅವನು ಮಾಡಬಾರದನ್ನೇ ಮಾಡು, ಅದರಿಂದ ಸುಖ ಕೊಡ್ತೀನಿ ನಾನು ಅಂತಾನೆ, ಈ ಜೀವನ ಅಂತಾನೆ. ಹೀಗೆ ಒಳಗಿನಿಂದ ತಾಮಸವಾದ ಮನಸ್ಸು, ತಮೋಗುಣ, ಕೆಟ್ಟದ್ದರಿಂದ ಸುಖವನ್ನು ಪಡುವುದಕ್ಕೆ ಮನಸ್ಸಿಗೆ ಟೆಂಪ್ಟ್ ಮಾಡ್ತದೆ. ಸತ್ವಗುಣ ಒಳ್ಳೆಯದರಿಂದ ಅದನ್ನು ಸುಖವನ್ನು ಅನುಭವಿಸುವುದಕ್ಕೆ ಟೆಂಪ್ಟ್ ಮಾಡುತ್ತೆ. ಈ ಎರಡು ಥರದ ಮನಸ್ಸುಗಳು ಒಳಗೆ ಇವೆ. ಅದನ್ನು ಮನಃಪರಂ ಕಾರಣ ಮಾಮನಂತಿ ಅನ್ನುವಾಗ ವಾಸ್ತವಿಕವಾಗಿ ಅವನು ಹೇಳೋದು ಮನಸ್ಸು ಮುಖ್ಯ ಕಾರಣ. ಯಾಕೆಂದರೆ ಮನೋಹಿ ದೇವ. ಅದೇ ಉಳಿದ ದೇವತೆಗಳು ಅನ್ಯೇಹಿ ದೇವಾ ಮನಸ್ಸೋ ವಶೇ ಸ್ಥಿತ ಮನೋಹಿ ನ ಕಸ್ಯಾಪಿ ವಶಂ ಸಮೇತಿ. ಮನಸ್ಸು ಯಾರೋ ಅಧೀನಕ್ಕೂ ಹೋಗುವುದಿಲ್ಲ. ಉಳಿದ ದೇವತೆಗಳು ಅಂದರೆ ಉಳಿದ ಇಂದ್ರಿಯಗಳು ಮನಸ್ಸಿನ ಅಧೀನ. ನಮ್ಮ ಕಣ್ಣು, ಮನಸ್ಸು ನೋಡು ಅಂತ ಹೇಳಿದ್ರೆ ನೋಡುತ್ತೆ, ಅದು ನೋಡಬೇಡ ನೋಡುವುದಿಲ್ಲ ಅಷ್ಟೇ. ಕಣ್ಣಿಗೆ ಸ್ವತಂತ್ರವಾದ ಡಿಸಿಷನ್ ಇಲ್ಲ. ಅದರಿಂದ ಸರ್ವೇಹಿ ದೇವಾಹ ಮನಸ್ಸೋ ವಶೇ ಸ್ಥಿತ. ಮನಸ್ಸು ಹೇಳಿದ ಹಾಗೆ ಎಲ್ಲ ದೇವಾಹ ಇಂದ್ರಿಯಗಳು. ಇಂದ್ರಿಯಗಳು ಮನಸ್ಸು ಹೇಳಿದಾಗ ಕೇಳ್ತಾವೆ. ಮನಸ್ಸು ಕಸ್ಯಾಪಿ ವಶಂ ನ ಸಮೇತಿ. ಮನಸ್ಸು ಈ ಕಣ್ಣು ಹೇಳಿದಾಗ ಮನಸ್ಸು ಕೇಳೋದಿಲ್ಲ, ಮನಸ್ಸು ಹೇಳಿದಾಗ ಕಣ್ಣು ಕೇಳೋದು, ಮನಸ್ಸು ಹೇಳಿದಾಗ ಕಿವಿ, ಮನಸ್ಸು ಹೇಳಿದಾಗ ನಾಲಿಗೆ, ಎಲ್ಲ ಇಂದ್ರಿಯಗಳು ಮನಸ್ಸು ಹೇಳಿದ ಹಾಗೆ. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು ಮನಸ್ಸು. ಮನಸ್ಸನ್ನು ನಿಯಂತ್ರಿಸುವ ಇನ್ನೊಂದು ಇಂದ್ರಿಯ ಇಲ್ಲ. ಯಾಕೆಂದರೆ ಮನಸ್ಸು ಅಂದರೆ ಏನು? ಮನಸ್ಸು ಅಂದರೆ ಯಾರು ಅಂದರೆ, ಮನಸ್ಸು ಅಂದರೆ ಭೀಮೋ ಹಿ ದೇವ ಸಹಸಸ್ಸ ಹಿ ಯಾನ್. ಭೀಮ ರುದ್ರದೇವರು ಮನಸ್ಸು ಅಂದರೆ.
ಭೀಮೋ ಹಿ ದೇವ, ಮನೋ ಹಿ ದೇವ, ಮನಸ್ಸು ದೇವತೆ. ಈ ಮನಸ್ಸಿನ ಅಭಿಮಾನ ದೇವತೆ ಗರುಡಶೇಷ ರುದ್ರರು, ಇಂದ್ರ ಕಾಮರು ಇವರೆಲ್ಲ ಮನಸ್ಸಿನ ಅಭಿಮಾನಿಗಳಪ್ಪ ಅನ್ನೋದು. ಅದರಿಂದ ಏನಾಯಿತು, ಬೇರೆ ಇಂದ್ರಿಯಗಳು ಎಲ್ಲ ಮನಸ್ಸಿನ ವಶ. ಮನಸ್ಸು ಯಾರ ವಶಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಇಂದ್ರಿಯಗಳು, ಇಂದ್ರಿಯಾಭಿಮಾನ ದೇವತೆಗಳು ಯಾರು? ಇಂದ್ರಾದಿಗಳು. ಮನಸ್ಸು ಎಲ್ಲ ಉಳಿದವುಗಳಿಗಿಂತ ಎತ್ತರದಲ್ಲಿದೆ. ಋತೆ ಭಗವಂತನನ್ನ, ಬ್ರಹ್ಮವಾಯುಗಳನ್ನ, ಸರಸ್ವತಿ ಭಾರತೀಯರನ್ನ, ಇಷ್ಟು ಜನರನ್ನು ಬಿಟ್ಟರೆ ಮನಸ್ಸನ್ನು ನಿಯಂತ್ರಿಸ್ತಕ್ಕಂಥ ಇನ್ನೊಂದು ದೇವತಾ ಶಕ್ತಿಯೇ ಇಲ್ಲ. ಅಂದರೆ ಮನಸ್ಸೊಂದು ಮನೋಭಿಮಾನಿ, ಅಂಥ ಪವರ್ಫುಲ್ಲು ಶಿವನ ಕೈಯಲ್ಲಿದೆ ಮನಸ್ಸು. ಗರುಡಶೇಷರು ಅದಕ್ಕೆ ಸಂಬಂಧಪಟ್ಟವರೇ. ಹಾಗಾಗಿ ಭಗವಂತನನ್ನು, ಬ್ರಹ್ಮವಾಯುಗಳನ್ನು, ಸರಸ್ವತಿ ಭಾರತೀಯರನ್ನು ಬಿಟ್ಟರೆ ಇನ್ನು ಯಾರ ನಿಯಂತ್ರಣಕ್ಕೂ ಸಿಗದಂಥ ಮಹಾದೇವತಾ ಶಕ್ತಿ ಒಂದು ಮನಸ್ಸನ್ನು ನಿಯಂತ್ರಿಸ್ತಾ ಇದೆ. ಅದು ನಮ್ಮ ಮನಸ್ಸನ್ನೇ ಗೆಲ್ಲಬೇಕು ಅಲ್ರಿ. ಅವನ್ನ ಗೆಲ್ಲುವುದು ಹೇಗೆ? ಶಿವನನ್ನು ಗೆಲ್ಲುವುದು ಅಂದರೆ ಎರಡು ಥರ. ದೇವರನ್ನು ಗೆಲ್ಲಬಹುದು, ಶಿವನನ್ನು ಗೆಲ್ಲಬಹುದು, ಬ್ರಹ್ಮನನ್ನು ಗೆಲ್ಲಬಹುದು, ವಾಯುವನ್ನು ಗೆಲ್ಲಬಹುದು, ವಿಷ್ಣುವನ್ನು ಗೆಲ್ಲಬಹುದು. ಯಾವ ರೀತಿಯಿಂದ ಗೆಲ್ಲುವುದು? ಭಕ್ತಿಯಿಂದ ಗೆಲ್ಲಬೇಕು, ಫೈಟಿಂಗ್ನಲ್ಲ. ದೊಡ್ಡ ದೇವತೆಗಳನ್ನು ಭಕ್ತಿಯಿಂದ ಶಿವನ ಹತ್ರ ಪ್ರಾರ್ಥನೆ ಮಾಡು. ನಮಃ ಶಿವ 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 ಶಿವಾರ್ಥ ಗ್ರಂಥ ಶಿವಂ, ನಮೋ ಹರ 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 ಅಂತರ್ಯಂಬೇ ದೃಶಂ, ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ, ನಮೋ ಮೃಡ ನಮೋ 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 ಉಮೇಶ ತುಭ್ಯಂ ನಮಃ. ನೀನು ಉಮೇಶ. ಉಮೇಶ ಅಂದರೆ ಏನು? ಉತ್ಕೃಷ್ಟವಾದ ಜ್ಞಾನವನ್ನು ಕೊಡ್ತಕ್ಕಂಥ, ಮನಸ್ಸನ್ನು ನಿಯಂತ್ರಿಸುವ ಉತ್ಕೃಷ್ಟ ಉಮಾ ಅಂಥವನ್ನು ನೀನು ದುರ್ಬುದ್ಧಿ ಕೊಟ್ಟರೆ ಹಾಗೆ? ನೀನು ಉಮೇಶನಾಗು. ನೀನು ಮೃಡ, ಸುಖಪ್ರದ, ದುಃಖ ಕೊಡಬೇಡ, ಭಗವದ್ವಿಷಯಕ್ಕೆ ಆನಂದ ಕೊಡು, ಮೃಡ ಸುಖನೇ. ಹಾಗೆ ನನ್ನ ಒಳಗಿರ್ತಕ್ಕಂಥ ಪಂಚವನ್ಮವ ಮನಸ್ತಮಸ್ತಾಣಯ, ಒಳಗಿರ್ತಕ್ಕ ಅಜ್ಞಾನಗಳನ್ನೆಲ್ಲ ಒದ್ದೋಡಿಸು, ಭಗವಂತನ ಅರಿವು ಕೊಡು, ಯಥಾರ್ಥದ ಜ್ಞಾನ ಕೊಡು, ಯಥಾರ್ಥ ಜ್ಞಾನದಿಂದ ಬರುವ ಯಥಾರ್ಥವಾದ ಆನಂದದ ಅನುಭವ ಕೊಡು. ಹೀಗೆ ಪ್ರಾರ್ಥನೆ ಮಾಡು. ಆಗ ಮನೋಭಿಮಾನಿ ದೇವತೆ ಅಸ್ತು ಅಂತಂದರೆ ನೀನು ಗೆದ್ದೆ. ಮತ್ತು ನಾನು ನನ್ನ ಜವಾಬ್ದಾರಿ ನಾನು ನೋಡ್ಕೋತೇನೆ, ನೀವೇನು ಕಾಳಜಿ ಮಾಡೋದು ಬೇಡ ಅಂದರೆ ನಿನ್ನ ಕಥೆ ಮುಗೀತು. ಹಾಗಾಗಿ ಮನೋಹಿ ದೇವ ಸಹಸ, ಭೀಮೋಹಿ ದೇವ ಸಹಸ ಸಹಿಯಾನ್, ಬಲಿಷ್ಠರಿಗಿಂತ ಬಲಿಷ್ಠ, ಬಹಳ ಬಲಿಷ್ಠನಾದ ದೇವತೆ ಅವನು ಶಿವ. ಜಗತ್ತಿನ ಸಂಹಾರ ಶಕ್ತಿ ಅವನು, ಇನ್ಯಾರಿಗೂ ಬಗ್ಗುವವನಲ್ಲ. ಅದರಿಂದ ಅಂಥ ಶಿವನಿಗೆ ಶರಣಾಗು. ಯಾಕೆಂದರೆ ಇದು ದುರ್ಜಯಂ ಶತ್ರುಂ ಅರುಂತುದಂ ತಂ, ಈ ಮನಸ್ಸು ಅಂತಂತಂದು ತಮ್ ದುರ್ಜಯಂ ಶತ್ರುಂ ಅರುಂತುದಂ, ಅದು ಗೆಲ್ಲಲಾಗದಂಥ ಶತ್ರು ನಿನಗೆ. ಉದಾಸೀನ ರಿಪುಂ, ಅವನು ಯಾರು ಸೋಮಾರಿಗಳೋ ಅವರನ್ನು ಎಂದೂ ಕ್ಷಮಿಸುವುದಿಲ್ಲ ಶಿವ. ಅವನ ಸೋಮಾರಿಗಳ ಮನಸ್ಸು ಯಾವಾಗಲೂ ಕೆಟ್ಟ ಯೋಚನೆಗಳ ನೆಲೆಮನೆ ಯಾವುದಂದ್ರೆ ಸೋಮಾರಿಗಳ ಮನಸ್ಸು. ಆದ್ದರಿಂದ ಸೋಮಾರಿಗಳನ್ನು ಕಂಡ್ರೆ ಆಗೋದಿಲ್ಲ ಶಿವನಿಗೆ. ಅವನು ಸೋಮನನ್ನು ತಲೆಯಲ್ಲಿ ಹೊತ್ತರೂ ಸೋಮಾರಿಗಳ ಹತ್ತಿರ ಬರಲಿ ಬಿಡುವುದಿಲ್ಲ. ಈಗ ನಾವು ಸೋಮ ಬೇಕು ಅವನಿಗೆ, ಸೋಮಾರಿಗಳು ಬೇಡ, ಸೋಮಾರಿಗಳ ಹತ್ತಿರ ಬರಬಾರ್ದು ಅಂತ. ಸೋಮಾರಿ ಉದಾಸೀನರು ಅಂದರೆ ಸೋಮಾರಿಗಳು, ಸೋಮಾರಿಗಳಿಗೆ ಶತ್ರು. ಆದರೆ ಈ ದೇವತಾ ಶಕ್ತಿಯಾಗಿ ನಿನ್ನನ್ನು ಉದ್ಧಾರ ಮಾಡತಕ್ಕ ಮನಸ್ಸೇ ದುರ್ಜಯಂ ಶತ್ರುಂ ಅರುಂತುದಂ, ನಿನ್ನ ಮರ್ಮವನ್ನು ಘಾಸಿಗೊಳಿಸ್ತಕ್ಕಂಥ ಶತ್ರುವಾಗಿ ಕಾಡುತ್ತೆ ಮನಸ್ಸು. ಯಾವಾಗ? ಅದರಲ್ಲಿ ಕಾಲನೇಮಿ ಬಂದು ಕೂತಾಗ, ತಾಮಸವಾದ ಶಕ್ತಿ ಬಂದು ಕೂತಾಗ. ಅದನ್ನು ನವಿಜಿತ್ಯ ಕೇಚಿತ್, ಆ ಕಾಲನೇಮಿಯನ್ನು ಗೆಲ್ಲಲಿಕ್ಕಾಗದೆ ಕಾಲನೇಮಿಯ ಸ್ವಾಧೀನ ತಮ್ಮ ಮನಸ್ಸನ್ನು ಕೊಟ್ಟರೆ ಕಥೆ ಮುಗಿಯುತ್ತವ. ಆವಾಗ ಎಂದೂ ಕೂಡ ನೀನು ಗೆಲ್ಲುವುದು ಸಾಧ್ಯ ಇಲ್ಲ. ಅಂಥವರು ಉದಾಸೀನ ರೂಪಂ ವಿಮೂಢಾಹ, ಅವನ ಕೈಯಲ್ಲಿ ಕೊಟ್ಟು ಈ ಜಗಳಾಡ್ತಾರೆ. ಯಾರ ಹತ್ರ? ಮನಸ್ಸನ್ನು ಗೆಲ್ಲುವ ಬದಲು ಕುರುವಂತಿ ಅಸದ್ವಿಗ್ರಹಂ ಅತ್ರ ಮರ್ತ್ಯೈಹಿ ಮಿತ್ರೈಹಿ, ತಮ್ಮ ಸ್ನೇಹಿತರು ಬಂಧುಗಳ ಹತ್ರ ಜಗಳಾಡ್ತಾರೆ. ಆದರೆ ಸ್ನೇಹಿತರು ಬಂಧುಗಳಲ್ಲ ನಮ್ಮನ್ನು ಹಾಳು ಮಾಡೋದು. ನಮ್ಮ ಶತ್ರುಗಳು ಯಾರು? ನಮ್ಮ ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷ. ನಿನಗೆ ಶತ್ರು ನಿನ್ನ ಮನಸ್ಸೇ. ಅದು ಕಾಲ್ನೇಮಿಗೆ ಬಂದು ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದೇ ಶತ್ರು, ಶಿವನಿಗೆ ಬಂದು ಕೂಡ್ಲಿಕ್ಕೆ ಅವಕಾಶ ಮಾಡಿದ್ರೆ ಅದೇ ಬಂಧು. ಹೊರತು ನಿನ್ನ ಅಕ್ಕಪಕ್ಕದವರು ಯಾರೋ ನಿನ್ನ ಮೇಲೆ ಅಪವಾದ ಹಾಕಿದವರು, ಇದು ಇವನು ನನಗೆ ಇಷ್ಟು ಜನ ಚೀತು ಅಂತ ಹೇಳ್ತಾರೆ. ಹೌದು, ನಾನು ಇಷ್ಟು ಜನಕ್ಕೆ ಅವ್ರಿಗೆ ಹೇಳಿದ್ದೆ, ಈಗ ಅವರು ಹೇಳ್ತಾರೆ. ಅದು ಅವ್ರದ್ದೇನು ತಪ್ಪಿಲ್ಲ, ನನ್ನ ತಪ್ಪು ಇಲ್ಲ. ಅಷ್ಟು ತನಕ ನಾನು ದುಡ್ಡಿನ ಲೋಭ ಯಾಕೆ ಮಾಡಿ? ನನ್ನ ಆತ್ಮಧರ್ಮ ಅಲ್ಲ ಅದು. ಮತ್ತೆ ನನ್ನ ಮನಸ್ಸು ಸ್ಟಿಂಜಿ ಆಯಿತು, ದುಡ್ಡಿನ ಆಸೆ ಪಿಟ್ಟಾಸೆ ಆದೆ, ಈಗ ಮನಸ್ಸು ಪಶ್ಚಾತ್ತಾಪ ಪಡ್ತಾ ಇದೆ. ಇದೆಲ್ಲವೂ ಮನಸ್ಸಿನ ಆಟಗಳು ಅಂತಾನೆ. ಆವಾಗ ನಾನು ಪಿಟ್ಟಾಸಿಯಾಗಿ ಜನರಿಂದ ಚೀತು ಹಾಕಿಸ್ಕೊಳ್ಳಿ ಕಾರಣ ನನ್ನ ಮನಸ್ಸಿನ ಪಿಟ್ಟಾಸಿತನ, ಈ ಜನ ಕಾರಣ ಅಲ್ಲ.
ಏನೇನಾಗುತ್ತೆ ಅದು ಎಲ್ಲಕ್ಕೂ ಕೂಡ ನಮ್ಮ ಮಾನಸಿಕವಾದಂಥ ಒಳಗಿನ ಅಂತರಂಗ. ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಸಮಸ್ಯೆಗಳು, ಆಲ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಸೈಕಲಾಜಿಕಲ್. ಜಗತ್ತಿನಲ್ಲಿರುವ ಸಮಸ್ತ ಸಮಸ್ಯೆಗಳಿಗೂ ಮೂಲ ಸೈಕಾಲಜಿ ಹೊರತು ಫಿಸಿಯಾಲಜಿ ಅಲ್ಲ, ಧರ್ಮ ಅಲ್ಲ, ಜಾತಕ ಅಲ್ಲ, ಕಾಲ ಅಲ್ಲ, ಗ್ರಹಗಳಲ್ಲ, ಯಾವುದೂ ಅಲ್ಲ. ಅದನ್ನು ಯಾಕೆ ಅಲ್ಲ ಅನ್ನೋದನ್ನು ಬಹಳ ಚೆನ್ನಾಗಿ ಮುಂದೆ ವಿವರಿಸ್ತಾನೆ. ಹಾಗಾಗಿ ನಾವು ಬಹಳ ಎಚ್ಚರದಿಂದ ಇರಬೇಕಾದ್ದು ಮನಸ್ಸು ದಾರಿ ತಪ್ಪದಂತೆ, ಅದು ತಮಸ್ಸಿನ ಕಡೆಗೆ ಹೋಗದಂತೆ, ಅದು ಸತ್ವದ ಕಡೆಯಲ್ಲೇ ಇರುವಂತೆ ಮನಸ್ಸಿನ ಬಗ್ಗೆ ಎಚ್ಚರ ವಹಿಸಿ ಅದು ಶಿವನ ನಿಯಂತ್ರಣದಲ್ಲಿ ಇರುವಂತೆ ಮಾಡು. ಕಾಲನೇಮಿಗೆ ಅದನ್ನು, ಆ ಪೋರ್ಟ್ಫೋಲಿಯೋವನ್ನು ಒಪ್ಪಿಸಬೇಡ. ಶುದ್ಧವಾದ ಮನಸ್ಸಿರುವಷ್ಟು ಕಾಲ ನೀನು, ಶುದ್ಧವಾದ ಮನಸ್ಸಿದ್ರೆ ಇದು ಯಾವುದು ಬರೋದಿಲ್ಲ. ಹಿಂದೆ ಹೇಳು, ಸ್ಥೇಯಂ, ಹಿಂಸಾ, ಅನೃತಂ, ಡಂಭ, ಇದೆಲ್ಲ ಬರುವುದಿಲ್ಲ. ಕದಿಬೇಕು ಅಂದರೆ ಮನಸ್ಸು ಕೇಳುವುದಿಲ್ಲ, ಸುಳ್ಳು ಹೇಳಬೇಕು ಅಂದ್ರೆ ಮನಸ್ಸು ಕೇಳುವುದಿಲ್ಲ, ಡಂಭಾಚಾರ ಮಾಡಬೇಕು ಅಂದರೆ ಮನಸ್ಸು ಕೇಳುವುದಿಲ್ಲ. ಯಾವುದೇ ದುರಭ್ಯಾಸಗಳು ಅಂತ ಹೇಳಿದ್ದೇವೆ ಅದು ಯಾವುದನ್ನು ಅದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಸುಳ್ಳಿ ಹಿಂದಿನ ಕಾಲದಲ್ಲಿ ಬಾಲ್ಯದಿಂದ ಸತ್ಯಂ ವದ ಧರ್ಮಂ ಚರ ಅಂತ ಅಭ್ಯಾಸ ಮಾಡಿಕೊಂಡು ಬಂದವರಿಗೆ ಸುಳ್ಳು ಹೇಳಿದ ಧರ್ಮರಾಜನಿಗೆ ಎಷ್ಟು ಕಷ್ಟ ಆಯ್ತು ನೋಡಿ. ಕೃಷ್ಣ ಅಶ್ವತ್ಥಾಮ ಹತ ಅಂತ ಹೇಳಿದ್ರೆ ನಾ ಹೇಳೋಲ್ಲ ಅಂತ ಕೂತ್ಬಿಟ್ಟ ಇವನು. ಯಾಕಂದ್ರೆ ನನಗೆ ಅಭ್ಯಾಸ ಇಲ್ಲ ಕೃಷ್ಣ, ನನ್ನ ನಾಲಿಗೆ ಸುಳ್ಳು ಹೇಳಿ ಗೊತ್ತಿಲ್ಲ, ಏನು ಮಾಡಲಿ? ಸುಳ್ಳು ಹೇಳಬಾರ್ದು ಅಂತ ಹೇಳಬೇಕು ಅಂತ ನಾನು ಹೇಳು ಅಂತ ಹೇಳಿದ್ರು ನನ್ನ ನಾಲಿಗೆ ಹೇಳೋಲ್ಲ, ಯಾಕಂದರೆ ಪ್ರಾಕ್ಟೀಸ್ ಅದು. ಹಾಗೆ ಆ ಸಂಸ್ಕಾರ ಮಾಡಿಬಿಟ್ರೆ ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರೋಲ್ಲ. ಸುಳ್ಳು ಹೇಗೆ ಹೇಳೋದು ಅಂತ ಒಂದು ದೊಡ್ಡ ಸಮಸ್ಯೆ. ಈಗಿನ ಹುಡುಗರಿಗೆ ಸತ್ಯ ಹೇಗೆ ಹೇಳೋದು ಅನ್ನೋ ಒಂದು ದೊಡ್ಡ ಸಮಸ್ಯೆಯೋ ಹಾಗೆ ನಾವೆಲ್ಲ ಸಣ್ಣವರಿದ್ದ ಸುಳ್ಳು ಹೇಳಿದ ಹೇಗೆ ಅನ್ನೋ ಒಂದು ಸಮಸ್ಯೆ ನನಗೆ ಭಯಂಕರ ಸಮಸ್ಯೆ ಆಗಿತ್ತು. ಈಗ ಸ್ವಲ್ಪ ಈ ಹುಡುಗರ ಒಟ್ಟಿಗೆ ಸೇರಿ ಅಭ್ಯಾಸ ಮಾಡಿಕೊಂಡಿದ್ದೇನೆ. ಮುಂಚೆ ನನಗೆ ಸುಳ್ಳು ಹೇಳೋದು ಅಂದರೆ ದೊಡ್ಡ ಸಮಸ್ಯೆ. ಈಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ, ಸ್ವಲ್ಪ ಸ್ವಲ್ಪ ಕೆಲವು ಸಂದರ್ಭದಲ್ಲಿ. ಈಗ ಏನು ಅಂದರೆ ಈಗ ನಿಮ್ಮ ಮನೆ ಬಂದಾಗ ತುಂಬ ಹಸಿವಾಗಿರುತ್ತೆ, ನೀವು ಊಟ ಆಗಲಿಲ್ಲ, ಇಲ್ಲ ಊಟ ಆಗಿದೆ, ಹೊಟ್ಟೆ ತುಂಬ ಆಗಿದೆ ಅಂತ ಸುಳ್ಳು ಹೇಳಿ ಹಾಗೆಲ್ಲ ಕಲ್ತಿದ್ದೇನೆ ಸ್ವಲ್ಪ ಹೇಳಲಿಕ್ಕೆ. ಊಟ ಆಗದೆ ಇದ್ರು ಊಟ ಆಗಿದೆ ಅಂತ ಹೇಳೋದು. ಕಾಫಿ ಕುಡಿ, ಯಾಕಂದರೆ ಇದು ಹೋದಲ್ಲೆಲ್ಲ ಕಾಫಿ ಕೊಟ್ಟರೆ ನಮ್ಮ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು ಸೀದಾ ನಿಮ್ಮ ಮನೆಯಿಂದ, ಅದಕ್ಕೆ ಕಾಫಿ ಕೊಡ್ತೀವಿ. ಇಲ್ಲ ಈಗ 4 ಸರ್ತಿ ಕಾಫಿ ಕುಡಿದ, ಹೀಗೆಲ್ಲ ಸುಳ್ಳು ಹೇಳಲಿಕ್ಕೆ ಅಭ್ಯಾಸ ಮಾಡಿದ್ದೇನೆ. ಆದರೂ ಇನ್ನೊಬ್ಬರಿಗೆ ಅಪಾಯಕಾರಿ ಅದು ಸುಳ್ಳು ಹೇಳಲಿಕ್ಕೆ ಇವತ್ತಿಗೂ ಗೊತ್ತಿಲ್ಲ ನನಗೆ. ಅದನ್ನು ನಾನು ತೊಂದರೆ ಅನುಭವಿಸುವಂಥದ್ದು, ಇನ್ನೊಬ್ಬರಿಗೆ ಮೋಸ ಮಾಡುವಂಥ ರೀತಿಯಲ್ಲಿ ಸುಳ್ಳು ಹೇಳಲಿಕ್ಕೆ ಮನಸ್ಸು ಕೇಳುವುದಿಲ್ಲ. ಯಾಕೆಂದರೆ ಅಂಥ ಸಂಸ್ಕಾರ ಬಾಲ್ಯದಲ್ಲಿ ಹಿರಿಯರು ಕೊಟ್ಟಿಲ್ಲ. ಅದರಿಂದ ಎಲ್ಲ ದೋಷಗಳು ಮನುಷ್ಯನಲ್ಲಿ ಬರುವಂಥದ್ದು ಕಾರಣ ಏನು ಅಂದರೆ ನಿನ್ನ ಮನಸ್ಸು ಎಂಥದೋ ಅಂಥ ಪ್ರವೃತ್ತಿ ಅಷ್ಟೇ. ಸುಮ್ಮನೆ ಜಾತಕದ ಮೇಲೆ ಯಾಕೆ ಅಪವಾದ, ದೇವರುಗಳ ಮೇಲೆ ಯಾಕೆ ಅಪವಾದ, ಕರ್ಮದ ಮೇಲೆ, ಗ್ರಹಚಾರ, ಆ ಗ್ರಹಗಳು ಏನು ಮಾಡಿದ್ದೇವೆ ಪಾಪ ಅವಷ್ಟಕ್ಕೆ ಆಕಾಶದಲ್ಲಿದ್ದಾವೆ, ನಿನ್ನ ಅವಳಿಗೆ ಅಂತ ನೀನು ಏನಾದರೂ ಅವಳಿಗೇನು. ಸುಮ್ಮನೆ ಗ್ರಹಗಳ ಮೇಲೆ ಎಲ್ಲ ಅಪವಾದ ಹಾಕಬೇಡ. ಪ್ರತಿಯೊಂದಕ್ಕೆ ಕಾರಣ ನಮ್ಮ ಮನಸ್ಸು. ಮನಃಪರಂ ಕಾರಣಂ, ಎಲ್ಲಕ್ಕಿಂತ ಶ್ರೇಷ್ಠವಾದ ಕಾರಣ ಅಂದರೆ ಮನಸ್ಸು. ಸೊ ಇಡೀ ವಿಶ್ವದ ಹಿಂದೆ ನಿಯಂತ್ರಣ ಶಕ್ತಿ ಎನ್ನುವುದು ಈ ಸೈಕಾಲಜಿ. ದಿಸ್ ಈಸ್ ಸೈಕೋ ಅನಾಲಿಸಿಸ್ ಆಫ್ ಇಂಡಿಯನ್ ಫಿಲಾಸಫಿ. ಅದನ್ನು ಅಧ್ಯಾತ್ಮದಲ್ಲಿ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋಂಥ ಬಹಳ ಅದ್ಭುತವಾದಂಥ ವಿಷಯ. ಕೃಷ್ಣ ಇದನ್ನು ಬಹಳ ವಿವರ ಮಾಡ್ತಾನೆ. ಯಾಕೆಂದರೆ ದೇಹಂ ಮನೋಮಾತ್ರಮಿದಂಗೃಹೀತ್ವ ಅಂತ ಹೇಳ್ತಾನೆ ಮುಂದೆ. ದೇಹಂ ಮನೋಮಾತ್ರಮಿದಂಗೃಹೀತ್ವ ಅಂತ. ಈ ದೇಹ ಕಾರಣ ಅಂತ ಹೇಳ್ತೀಯಲ್ವ, ದೇಹ ಅಂದರೆ ಏನು? ದೇಹಂ ಮನೋಮಾತ್ರಂ, ಈ ದೇಹವು ಕೂಡ ನಿನ್ನ ಮನಸ್ಸಿನದೇ ನಿರ್ಮಾಣ ಅಂತ ಹೇಳ್ತಾರೆ. ಇಟ್ಸ್ ಅಗೇನ್ ಪ್ರೊಡಕ್ಷನ್ ಆಫ್ ಯುವರ್ ಸೈಕಾಲಜಿ. ಯಾಕೆಂದರೆ ವಾಪಿಸ್ ನೀನು ಸಾಯುವಾಗ, ಹಿಂದಿನ ಜನ್ಮದಲ್ಲಿ ಸಾಯುವಾಗ ಏನನ್ನು ಬಯಸಿದ್ಯೋ ಅದೇ ದೇಹ ಬಂದದ್ದು ಈ ಜನ್ಮದಲ್ಲಿ. ಅದರಿಂದ ಅಗೇನ್ ದಿಸ್ ಬಾಡಿ ಈಸ್ ಪ್ರಾಡಕ್ಟ್ ಆಫ್ ಯುವರ್ ಸೈಕಾಲಜಿ. ಹಿಂದಿನ ಜನ್ಮದಲ್ಲಿ ನೀನು ಏನು ಬಯಸಿದೆಯೋ ಅದೇ ಜನ್ಮ ಬಂದಿದೆ. ಸಾಯುವಾಗ ವಾಪಿ ಸ್ಮರನ್ ಭಾವಂ ತ್ಯಜಿತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ. ಆ ದೇಹಂ ಮನೋಮಾತ್ರಂ, ನಿನ್ನ ಮನಸ್ಸೇ ನಿರ್ಮಾಣ ಮಾಡಿದ್ದು ನಿನ್ನ ದೇಹವನ್ನು, ಇನ್ಯಾರೋ ಅಲ್ಲ. ಹಾಗಾಗಿ ಅಗೇನ್ ದಿಸ್ ಬಾಡಿ ಈಸ್ ಪ್ರಾಡಕ್ಟ್ ಆಫ್ ಸೈಕಾಲಜಿ. ದೇಹಂ ಮನೋಮಾತ್ರಮಿದಂ ಗೃಹೀತ್ವಾ. ಆದರೆ ಮಮಾಹಂ ಇತ್ಯಂಧಧಿಯೋ ಮನುಷ್ಯ. ಆದರೆ ನಾನು ನನ್ನದು, ಈ ದೇಹವೇ ನಾನು, ಮಮಾಹಂ, ಇದೆಲ್ಲ ನನ್ನದು, ನಾನು ಗಳಿಸಿದ್ದು, ಇದು ನನ್ನದು, ಅಥವಾ ಐಡೆಂಟಿಫಿಕೇಶನ್, ನಾನು, ಈ ದೇಹವೇ ನಾನು ಅಂತ ಕೆಲವರಿಗೆ ಭ್ರಮೆ. ಕೆಲವರಿಗೆ ಈ ದೇಹದ ಮೂಲಕ ಗಳಿಸಿದ್ದೆಲ್ಲ ನನ್ನದು ಅಂತ. ಎಲ್ಲವೂ ಅಂಧಧಿಯೋ ಮನುಷ್ಯ ಅಂತ. ಇದು ಎರಡವೂ ಎಲ್ಲ ನಿಮ್ಮ ಕುರುಡು ದೃಷ್ಟಿಗೆ ಕಾಣುವ ಸತ್ಯ. ಕಣ್ಣು ತೆರೆದು ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿ ಕುರುಡರಾಗಿ ಪ್ರಪಂಚವನ್ನು ನೋಡ್ತಾ ಇದ್ದೀರಿ. ಹಾಗಾಗಿ ಈ ದೇಹವೇ ನಾನು, ಈ ದೇಹದ ಮೂಲಕ ಗಳಿಸಿದ್ದೆಲ್ಲ ನನ್ನದು. ಏಷೋಹಂ ಅನ್ಯೋಯಂ ಇತಿ ಭ್ರಮೇಣ
ಓಹೋ, ಅಪಾರವಾಗಿರ್ತಕ್ಕಂಥ ತಮಸಿ ಭ್ರಮಂತಿ ಯೇಷೋಹಂ ಅನ್ಯೋಯಂ, ಇದು ನಾನು, ಇದು ಬೇರೆ, ಆ ದೇಹದಲ್ಲಿರ್ತಕ್ಕವನು ಅವನು ಬೇರೆ, ಈ ದೇಹದಲ್ಲಿರ್ತಕ್ಕವನು ನಾನು, ಅಥವಾ ಈ ದೇಹ ನಾನು, ಆ ದೇಹ ಬೇರೆ, ಹೀಗೆ ನಾನಾ ವಿಧವಾದ ಭ್ರಮೆಗಳೊಳಗಾಗಿ ಈ ಸ್ವಹ ಪರಹ, ನನ್ನವರು ಪರಕೀಯರು, ನಾನು ಅನ್ಯ, ಇದೆಲ್ಲಕ್ಕೂ ಕಾರಣ ಮನಸ್ಸು. ನೋಡಿ, ಅವನಿಗೆ ಒಂದು ವಸ್ತುವನ್ನು ಪರಕೀಯ ಅಂತ ಭಾವಿಸಿದ್ದು ಅಷ್ಟು ಅದು ಪರಕೀಯವೇ, ಅದನ್ನೇ ಅವನು ಪ್ರೀತಿಸಿದ. ನಿನ್ನೆ ತನಕ ಪರಕೀಯ ಆಗಿತ್ತು ಒಂದು ಹೆಣ್ಣು, ಇವತ್ತು ಒಂದು ಪ್ರೀತಿಸಿ ಮದುವೆ ಆದ. ಆಮೇಲೆ ಎಲ್ಲಕ್ಕಿಂತ ಹತ್ತಿರದ ರಿಲೇಟಿವ್ಗಳು. ನಿನ್ನೆ ಯಾರೋ ಏನೋ, ನಿನ್ನೆ ನೋಡಿದ್ರೆ ಏನೋ ರಸ್ತೆಯಲ್ಲಿ ಹೋಗೋ ಹುಡುಗಿಯ ನೋಡ್ತೀನಿ ಬಯಸ್ಕೊಂಡಿದ್ದ. ಇವತ್ತು ಮದುವೆ ಮಾಡಿಕೊಂಡ ಮೇಲೆ ಎಲ್ಲಕ್ಕಿಂತ ಹತ್ತಿರ, ನನಗೆ ಪ್ರಪಂಚದಲ್ಲಿ ನನ್ನ ಹೆಂಡತಿಯನ್ನು ಬಿಟ್ಟರೆ ಇನ್ಯಾರು ಇಲ್ಲ ಶುರು ಮಾಡ್ತಾನೆ. ರಾಗವೇ ಬೇರೆ, ಇದು ರಾಗವೋ ರೋಗವೋ ಅಂತ ಗೊತ್ತಿಲ್ಲ. ನನ್ನನ್ನು ಹೆಂಡತಿಯನ್ನು ಬಿಟ್ಟರೆ ನನಗೆ ಅದಕ್ಕಿಂತ ಪ್ರಿಯವಾದ ವಸ್ತುವೇ ಜಗತ್ತಿನಲ್ಲಿ ಬೇರೆ ಇಲ್ಲ ಶುರು ಮಾಡ್ತಾನೆ. ನಿನ್ನೆ ಅದು ಪರಕೀಯ. ಯಾಕೆ? ನಿನ್ನ ಮನಸ್ಸು ನಿನ್ನೆ ನಿನ್ನದು ಅಂತ ಮಾಡಿಕೊಂಡಿರಲಿಲ್ಲ, ಇವತ್ತು ಅದು ನಿನ್ನದು ಅಂತ ಮನಸ್ಸು ಎಕ್ಸೆಪ್ಟ್ ಮಾಡಿದಲ್ಲ, ಅದು ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾದ ವಸ್ತು ಆಯಿತು. ಇಟ್ಸ್ ಆಲ್ ಮೆಂಟಲ್. ನಿನ್ನೆ ಅವಳು ಪರಕೀಯ ಯಾಕೆ, ಇವತ್ತು ನಿನ್ನವಳು ಯಾಕೆ? ನನ್ನ ಮನಸ್ಸು ಆಕ್ಸೆಪ್ಟ್ ಮಾಡಿತು, ನನ್ನವಳು 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 ಅಷ್ಟೇ. ಅದಕ್ಕೆ ವಸ್ತುಸ್ಥಿತಿ ಬೇಕಿಲ್ಲ, ಮನಸ್ಸಿನ ನಿರ್ಧಾರ. ಮನಸ್ಸು ಒಪ್ಪಿಕೊಂಡಿತು, ನಿನ್ನವಳು, ಎಲ್ಲಕ್ಕಿಂತ ಹೆಚ್ಚು ಹತ್ತಿರ, ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ. ನಿನ್ನೆ ಯಾರೋ ಏನೋ, ಅದಕ್ಕೆ ಯೇಷೋಹಂ ಅನ್ಯೋಯಂ ಇದು ಭ್ರಮೇಣ. ಇದು ನನ್ನದು ಅನ್ನೋದು ಭ್ರಮೆ, ನನ್ನದಲ್ಲ ಅನ್ನೋದು ಭ್ರಮೆ. ಎರಡು ಮನಸ್ಸಿನ ಡಿಸಿಷನ್ಸು, ವಾಸ್ತವವಾಗಿರ್ಬೇಕಾಗಿಲ್ಲ. ಮನಸ್ಸು ನನ್ನದು ಅಂತ ತಿಳ್ಕೊಂಡು ಕೂಡಲೇ ಅದಕ್ಕೋಸ್ಕರ ಏನು ಮಾಡಲಿಕ್ಕೂ ಜೀವ ಬಿಡ್ಲಿಕ್ಕೆ ಸಿದ್ಧ ಇದ್ದಾನೆ. ಮನಸ್ಸು ನನ್ನದಲ್ಲ ಅಂತ ತಿಳ್ಕೊಂಡ್ರೆ ಅದನ್ನು ಹೇಟ್ ಮಾಡ್ತಾನೆ, ಇಷ್ಟೇ. ಆದ್ದರಿಂದ ತಮಸಿ ಭ್ರಮಂತಿ, ಇದೆಲ್ಲ ಕತ್ತಲ ತಿರುಗಾಟ, ಕೊನೆಗೆ ಕತ್ತಲ ಮನೆಗೆ ಹೋಗಿ ವಾಸ ಮಾಡಲಿಕ್ಕೆ ಸಿದ್ಧತೆ, ತಮಸ್ಸಿಗೆ ಹೋಗಿ ವಾಸ ಮಾಡಲಿಕ್ಕೆ ಇರುವ ಸಿದ್ಧತೆ ಎಲ್ಲ ಮನಸ್ಸಿನ ನಾಟಕಗಳು. ಬದುಕು ಅಂತಂದರೆ ಆ ಮನಸ್ಸಿನ ನಾಟಕಗಳನ್ನು ತಾವು ನಾಟಕ ಆಡ್ತಾ ಇದ್ದೇವೆ ಅಂತಲೂ ಗೊತ್ತಿಲ್ಲದೆ ಬಹಳ ಖುಷಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತವೆ. ಪ್ರಾಣಿಗಳಂತೆ ಮನುಷ್ಯರು ಕೂಡ. ಪ್ರಾಣಿಗಳಿಗಿಂತ ದೊಡ್ಡ ಆ್ಯಕ್ಟರ್ಸು ಮನುಷ್ಯರೇ. ಪಾಪ ಅವುಗಳಿಗೆ ಅಂಥ ನಾಟಕ ಆಡಲಿಕ್ಕೂ ಗೊತ್ತಿಲ್ಲ. ಇವು ಪ್ರಚಂಡ ನಾಟಕ ಆಡುವ ಮನುಷ್ಯರೇ. ಆ ನಾಟಕ, ಅದರ ಪ್ರದರ್ಶನಗಳು, ಅದರಲ್ಲಿ ಆತ್ಮೀಯತೆಗಳು, ಅದರ ಬಂಧನಗಳು, ಅದರ ಪ್ರೀತಿಗಳು, ಇದೆಲ್ಲವೂ ದೊಡ್ಡ ನಾಟಕ. ಇಷ್ಟೂ ನಾಟಕವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅದೇ ತನ್ನ ಜೀವನ ಅಂತ ತಿಳ್ಕೊಂಡು ಬದುಕ್ತಾ ಇದ್ದಾನೆ. ಇದು ಯಾವುದೂ ಸತ್ಯ ಅಲ್ಲಪ್ಪ. ಇದೆಲ್ಲದರ ಹಿಂದೆ ನಿನ್ನ ಮನಸ್ಸು ನಿನ್ನನ್ನು ಆಡಿಸ್ತಾ ಇದೆ. ಬೊಂಬೆ ಆಟ ಇದು. ಅದರ ಹಿಂದೆ ಅಲ್ಲ, ಇದೆಲ್ಲದರ ಹಿಂದೆ ಇರತಕ್ಕಂಥ ಮನಸ್ಸನ್ನು ಅರ್ಥ ಮಾಡಿಕೋ. ಅಂದರೆ ಯಾರ ಮೇಲೂ ಕೋಪಿಸಿಕೊಳ್ಳುವ ಕಾರಣ ಇಲ್ಲ. ಇವನಿಗೆ, ಅವಂತಿಯ ಬ್ರಾಹ್ಮಣನಿಗೆ ಕಾಣೋದು, ನಾನು ಯಾರ ಮೇಲೆ ಏನೂ ಕೋಪಿಸ್ಕೊಳ್ಳಿಕ್ಕೆ ಕಾರಣ ಇಲ್ಲ. ನಾನು ಯಾಕೆ ಒಪ್ಪಿಸ್ಕೊಳ್ಬೇಕು? ನಾನು ಅವರಿಗೆ ಏನು ಕೊಟ್ಟಿದ್ದೆ, ಏನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಟ್ಟರೆ ವೇಸ್ಟ್ ಅಂತ ಕಂಡಿತ್ತು ನನಗೆ. ನನ್ನ ಮನಸ್ಸು ಅವರನ್ನು ಆತ್ಮೀಯರು ಅಂತ ಒಪ್ಪಲಿಲ್ಲ, ಕೊಡಲಿಲ್ಲ. ಈಗ ಅವರ ಮನಸ್ಸು ನನ್ನನ್ನು ಆತ್ಮೀಯ ಅಂತ ಒಪ್ಪುವುದಿಲ್ಲ, ಕೊಡ್ತಾ ಇಲ್ಲ. ಈಗ ಅವರನ್ನು ಕೋಪಿಸ್ಕೊಳ್ಳಿಕ್ಕೆ ಕಾರಣ ಏನುಂಟು? ಎಬ್ಸಲ್ಯೂಟ್ಲಿ ದೇರ್ ಇಸ್ ನೋ ರೀಸನ್. ದೇ ಆರ್ ಕರೆಕ್ಟ್. ನಾನು ಏನು ರಿಯಾಕ್ಟ್ ಆದೆ ಅದೇ ರಿಯಾಕ್ಷನ್ ಅವ್ರು ನನ್ನ ಮೇಲೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ ಎ ವೇ ದೇ ಆರ್ ಕರೆಕ್ಟ್. ಕೋಪಿಸಿಕೊಳ್ಳಿಕ್ಕೆ ಏನುಂಟು ಇಲ್ಲಿ? ನನ್ನ ಮನಸ್ಸನ್ನು ನಾನು ತಿದ್ದುಕೊಳ್ಳಿಕ್ಕಿರುವುದು ಹೊರತು ಇನ್ನೊಬ್ಬರನ್ನು ತಿದ್ದುವ ಪ್ರಶ್ನೆ ಇಲ್ಲ, ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳುವ ಪ್ರಶ್ನೆಯೂ ಇಲ್ಲ ಅಂತ. ಹೀಗೆ ಒಂದು ಅದ್ಭುತವಾದ ಮನಃಶಾಸ್ತ್ರವನ್ನು ನಮ್ಮ ಮುಂದೆ ಇಟ್ಟು ಅವ್ರು ಆನಂದ ಕೂತ್ಬಿಡ್ತಾರೆ. ನೋಡಿ, ಈ ತೀರ್ಮಾನದಿಂದ ಆಗೋದೇನು ಅಂದರೆ, ಅವ್ರ ಜನ ಯಾರು ಎಷ್ಟು ನಿಂದೆ ಮಾಡಿದ್ರು ನನಗೆ ದುಃಖ ಆಗೋದಿಲ್ಲ. ಯಾಕೆಂದರೆ ಅದು ದುಃಖಿಸಬೇಕಾದ ಸಂಗತಿ ಅನ್ನೋದೇ ಮನಸ್ಸಿಂದ ಹೊರಟೋಗ್ಬಿಟ್ಟಿದೆ. ಅದು ಜಸ್ಟ್ ರಿಯಾಕ್ಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಅದು ನಾನು ಯಾಕೆ ದುಃಖಿಸಬೇಕು? ಸಹಜ. ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ನ್ಯಾಚುರಲ್ ಆಗಿ ಆಗ್ತಾ ಇರ್ತದೆ. ನಾನು ಅದು ಯಾಕೆ ತಲೆ ಬಿಸಿ ಮಾಡ್ಕೊಳ್ಬೇಕು? ಹೀಗೆ ಭಾವನೆ ಬಂದಾಗ ಕೋಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅದು ಸಹಜವಾಗಿ ನಡೆಯುವಂಥ ಕ್ರಿಯೆ ಪ್ರಪಂಚದಲ್ಲಿ. ಅದನ್ನು ನೋಡಿ ಈ ಮನಸ್ಸು ಅದರ ಆಟ ನೋಡಿ ಖುಷಿ ಆಗ್ತಾ ಇದೆ ನನಗೆ ಅಂತಾರೆ. ದುಃಖ ಅಲ್ಲ, ಖುಷಿ. ಒಂಥರ ಈ ನಾಟಕ ನೋಡಿ ಒಳಗಿಂದೊಳಗೆ ನಾನು ಅದನ್ನು ಖುಷಿ ಪಡ್ತಾ ಇದ್ದೇನೆ. ನೋಡಿ, ಒಂದೇ ಸಂಗತಿಯನ್ನು ಗೋಳೋ ಅಂತ ಅಳ್ತಾ ಇರ್ಬೋದು, ಅದನ್ನು ಎಂಜಾಯ್ ಮಾಡ್ಬೋದು. ಅದನ್ನು ನೋಡುವ ಮುಖ ಹೇಗೆ ನೋಡ್ತೇವೆ ಅಂತ, ಇದು ಮನಸ್ಸಿನ ಆಟ. ನಾವು ಹೇಗೆ ನೋಡ್ತೇವೆ ಅನ್ನೋದು ನಮ್ಮ ಮನಸ್ಸಿನ ಆಟ. ಅದನ್ನು ನಮ್ಮ ಖುಷಿಗೊಳಿಸ್ಬೋದು, ಅದು ದುಃಖಪಡಿಸ್ಬೋದು. ಹಾಗಾಗಿ ಎಲ್ಲವನ್ನೂ ತಟಸ್ಥವಾಗಿ ನೋಡುವ ನಿರ್ಲಿಪ್ತವಾದ ಮನಸ್ಸನ್ನು ಬೆಳೆಸಿಕೊಂಡೆ ಅಂತಂದರೆ ದುಃಖಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥ ಮಾತನ್ನು ಅವನು ಅವಂತಿ ಹೇಳಿಕೊಂಡದ್ದನ್ನು ಉದ್ಧವನಿಗೆ ಕೃಷ್ಣ. ಆಮೇಲೆ ಇವೆಲ್ಲ ಯಾಕೆ ಕಾರಣ ಅಲ್ಲ ಅನ್ನೋದೊಂದು ದೊಡ್ಡ ಲಾಜಿಕ್ ಇದೆ, ಬ್ಯೂಟಿಫುಲ್ಲು.
ಈ ದೇಹ ಕಾರಣ ಅಲ್ಲ. ಯಾಕಲ್ರಿ? ಈ ದೇಹದ ಮೂಲಕ ಅಲ್ವ ಆಗೋದು. ಆತ್ಮ ಕಾರಣ ಅಲ್ಲ, ದೇವರು ಕಾರಣ ಅಲ್ಲ, ಗ್ರಹಗಳು ಕಾರಣ ಅಲ್ಲ, ಯಾವುದೂ ಅಲ್ಲ ಅಂತ ಅನ್ನೋದಕ್ಕೆ ಬಹಳ ಬ್ಯೂಟಿಫುಲ್ ಆದ ಲಾಜಿಕ್ ಹೇಳ್ತಾನೆ. ಅದನ್ನು ಕೃಷ್ಣ ಬುದ್ಧನಿಗೆ ವಿವರಿಸ್ತಾನೆ. ಅದನ್ನು ನಾವು ಮತ್ತೆ ನಾಳೆ ಸಂಜೆ ಸೇರಿದಾಗ, ಈಗ ಮನಸ್ಸು ಕಾರಣ ಅನ್ನುವಂಥದ್ದನ್ನು ಸಮರ್ಥನೆ ಮಾಡಿದ. ಇನ್ನು ಜನ ದೇಹ ಕಾರಣ ಅಲ್ಲ, ಆತ್ಮ ಕಾರಣ ಅಲ್ಲ, ದೇವರು ಕಾರಣ ಅಲ್ಲ, ಗ್ರಹಗಳು ಕಾರಣ ಅಲ್ಲ, ಕರ್ಮ ಕಾರಣ ಅಲ್ಲ, ಕಾಲ ಕಾರಣ ಅಲ್ಲ, ಇದು ಯಾವುದು ಅಲ್ಲ ಯಾಕೆ ಅನ್ನೋದನ್ನು ಮುಂದೆ. ಈಗ ಇದು ಹೌದು ಮನಸ್ಸು ಕಾರಣ ಅನ್ನೋದನ್ನು ಇನ್ನೂ ವಿಸ್ತಾರವಾಗಿದೆ, ಅದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿದೆ. ಅದನ್ನು ಉಳಿದದ್ದು ಯಾಕೆ ಕಾರಣ ಅಲ್ಲ ಅನ್ನೋದನ್ನು ಅದು ಒಂದೊಂದು ಎಳೆಯಾಗಿ ಲಾಜಿಕ್ಕಿನ ಮೂಲಕ ಪ್ರೂವ್ ಮಾಡ್ತಾನೆ. ಆ ಸೊಬಗನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.